ಹಿಂದಿನ ಭಾಗದಲ್ಲಿ ನೀವು ಲೋಹಗಳು ಆ ಗಾಳಿಯೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೀವೇನ್ ಮಾಡಿದ್ರಿ ಈಗಾಗಲೇ ಕಲ್ತಿದ್ದೀರಿ. ಈಗ ನಾವು ಏನ್ ಮಾಡ್ಬೇಕಂದ್ರೆ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ, ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದನ್ನು ನಾವೇನ್ ಮಾಡ್ಬೇಕು ಈಗ ತಿಳ್ಕೊಬೇಕಾಗಿದೆ. ಈಗ ಎಲ್ಲಾ ಲೋಹಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತಿಸುವುದಿಲ್ಲ. ಕೆಲವೊಂದು ಕ್ರಿಯಾಶೀಲ ಕಾರ್ಯದ ಲೋಹಗಳು ಮಾತ್ರ ಏನಾಗ್ತದೆ ನೀರಿನೊಂದಿಗೆ ವರ್ತಿಸುತ್ತದೆ. ಉದಾಹರಣೆಗೆ ಯಾವ ಬರ್ತಾವ ಅಂದ್ರೆ ಪೊಟ್ಯಾಷಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಇವೇನು ಅತ್ಯಂತ ಕ್ರಿಯಾಶೀಲವಾದ ಲೋಹಗಳು. ಅದೇ ರೀತಿ ಆ ಇದಂದ್ರೆ ತೆಳಗೆ ನಾವು ಹೇಗೆ ತೆಳಗೆ ಬರ್ತಾ ಹೋಗ್ತವೆ ಕ್ರಿಯಾಶೀಲತೆ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಪೊಟ್ಯಾಷಿಯಂ ಸೋಡಿಯಂ ಕಂಪೇರ್ ಮಾಡಿದ್ರೆ ಪೊಟ್ಯಾಷಿಯಂ ಅತ್ಯಂತ ಕ್ರಿಯಾಶೀಲವಾದ ಲೋಹ. ಅದೇ ರೀತಿ ಕ್ರಿಯಾಶೀಲತೆಯಲ್ಲಿ ಕಡಿಮೆ ಆಗ್ತದೆ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್ ಮತ್ತೆ ಫೆರಮ್ ಮತ್ತೆ ಲೆಡ್, ನಂತರ ಕಾಪರ್, ಮರ್ಕ್ಯುರಿ ಮತ್ತೆ ಅರ್ಜೆಂಟೈನಾ, ನೆಕ್ಸ್ಟ್ ಅರಮ್. ಇವು ಅರಮ್ ಅಂದ್ರೆ ಏನು? ಬಂಗಾರ, ನಿಮ್ಗೆ ಗೊತ್ತಿದೆ. ಇದು ಬೆಳ್ಳಿ, ಇದು ಬಂಗಾರ, ಇದು ಬೆಳ್ಳಿ, ಇದು ಪಾದರಸ, ಮತ್ತೆ ಇದು ತಾಮ್ರ, ಇದು ಸೀಸ, ಇದು ಕಬ್ಬಿಣ, ಇದು ಸತು, ಇದು ಅಲ್ಯೂಮಿನಿಯಂ, ಇದು ಮ್ಯಾಗ್ನೀಷಿಯಂ, ಇದು ಕ್ಯಾಲ್ಸಿಯಂ, ಇದು ಸೋಡಿಯಂ, ಇದು ಪೊಟ್ಯಾಷಿಯಂ. ಇವು ಸಾಮಾನ್ಯವಾಗಿ ಎಲ್ಲ ಲೋಹಗಳಿಗೆ ಉದಾಹರಣೆಗಳಾಗಿವೆ. ಇದೊಂದು ಸರಣಿಯಾಗಿದೆ. ಆದ್ರೆ ಈ ಮೇಲಿನ ಲೋಹಗಳಿದಾವಲ್ಲ ಇವು ಅತ್ಯಂತ ಕ್ರಿಯಾಶೀಲಕಾರಿಯಾದ ಲೋಹಗಳು, ಪೊಟ್ಯಾಷಿಯಂ ಮತ್ತು ಸೋಡಿಯಂ. ಇದು ಸಾಮಾನ್ಯವಾಗಿ ಗಾಳಿಯಲ್ಲಿ ನಾವು ಇಟ್ಟಾಗ ಇದೇನಾಗ್ತದೆ ವಾತಾವರಣದಲ್ಲಿರುವ ನೀರಿನ ಹಬೆಯೊಂದಿಗೆ ಏನಾಗ್ತದೆ ಅದು ವರ್ತಿಸುತ್ತದೆ. ನೀರಿನ ಅಣುಗಳು ಇರ್ತಾವಲ್ಲ H2O ಅದ್ರ ಜೊತೆನೆ ವರ್ತಿಸಿ ಏನಾಗ್ತದೆ ಅತ್ಯಂತ ರಭಸವಾದ ಕ್ರಿಯೆಯನ್ನು ಇದು ಉಂಟು ಮಾಡುತ್ತದೆ. ಈ ಪೊಟ್ಯಾಷಿಯಂ ಸೋಡಿಯಂ ಕಂಪೇರ್ ಮಾಡಿದ್ರೆ ಕ್ಯಾಲ್ಸಿಯಂ ಇದಕ್ಕೆ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದೆ. ಅದೇ ರೀತಿ ಇವೇನಾಗ್ತದೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಇದು ಸಾಮಾನ್ಯವಾಗಿ ನೀರಿನಲ್ಲಿ ಏನಾಗ್ತದೆ ಈಸಿಯಾಗಿ ವರ್ತಿಸುತ್ತದೆ. ನಂತರ ಇವು ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಇವು ಜಿಂಕ್ ಇದಾವಲ್ಲ ಇವು ಸ್ವಲ್ಪ ಮೀಡಿಯಂ ಆಗಿ ಬರ್ತವೆ. ಅಂದ್ರೆ ಇದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ, ಇದು ಕಾಮನ್ ಆಗಿ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಇದೇನಾಗ್ತದೆ ತಣ್ಣೀರಿನಲ್ಲಿ ಏನಾಗ್ತದೆ ವರ್ತಿಸುತ್ತದೆ. ಆದ್ರೆ ಈ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಫೆರಮ್ ಇವನ್ನೆಲ್ಲ ನಾವೇನ್ ಮಾಡ್ಬೇಕಾಗ್ತದೆ, ಇವು ಸಾಮಾನ್ಯವಾಗಿ ತಣ್ಣೀರಿನಲ್ಲಿ ಏನಾಗಲ್ಲ ಈಸಿಯಾಗಿ ವರ್ತಿಸುವುದಿಲ್ಲ. ಇವುಗಳಿಗೆ ನಾನು ಏನನ್ನ ಬಳಕೆ ಮಾಡ್ಬೇಕಾಗ್ತದೆ, ಹಬೆಯನ್ನ, ನೀರಿನ ಹಬೆಯನ್ನ ಉಂಟು ಮಾಡಿ ಇದರ ಜೊತೆ ಹಾಯಿಸಿದಾಗ ಅದೇನಾಗ್ತದೆ ಈ ಲೋಹಗಳು ಕ್ರಿಯಾಶೀಲತೆಯನ್ನು ಕ್ರಿಯೆಯನ್ನು ತೋರಿಸುತ್ತದೆ. ಯಾಕಂದ್ರೆ ಇವು ಕಡಿಮೆ ಕ್ರಿಯಾಶೀಲತೆ ಆಗಿದೆ, ಇವು ಅತ್ಯಂತ ಕ್ರಿಯಾಶೀಲಕಾರಿಯಾಗಿದೆ. ನಂತರ ಬರುವಂತ ಪಾದರಸ ಮತ್ತೆ ಬೆಳ್ಳಿ, ಬಂಗಾರ ಇವು ನೀವು ತಣ್ಣೀರಿನಲ್ಲಿ ವರ್ತನೆ ಆಗುವುದಿಲ್ಲ, ಹಬೆಯಿಂದನೂ ಏನಾಗಲ್ಲದ ಈ ಲೋಹಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ವರ್ತಿಸುವುದಿಲ್ಲ. ಈಗ ನಾವೇನ್ ಮಾಡೋಣ, ಮೊದಲು ಪೊಟ್ಯಾಷಿಯಂ ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ. ಸಾಮಾನ್ಯವಾಗಿ ಅದು ಏನಾಗ್ತದೆ ಲೋಹ ಏನಾಗ್ತದೆ ನೀರಿನೊಂದಿಗೆ ವರ್ತಿಸಿ ಏನಾಗ್ತದೆ ಲೋಹದ ಆಕ್ಸೈಡ್ ಅನ್ನ ಕೊಡುತ್ತದೆ. ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ನ ಕೊಡುತ್ತದೆ. ನಂತರ ಏನಾಗ್ತದೆ ಅದೇ ಲೋಹದ ಆಕ್ಸೈಡ್ ಮತ್ತೆ ಹೆಚ್ಚಿರುವ ನೀರಿನೊಂದಿಗೆ ವರ್ತಿಸಿ ಏನಾಗ್ತದೆ ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತದೆ. ಈ ರೀತಿಯಾಗಿ ಏನಾಗ್ತದೆ ರಾಸಾಯನಿಕ ಕ್ರಿಯೆ ಉಂಟಾಗುತ್ತದೆ ಯಾವಾಗ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ. ಉದಾಹರಣೆ ನಾವು ಮೊದಲು ಏನ್ ಮಾಡೋಣ, ಅತ್ಯಂತ ಕ್ರಿಯಾಶೀಲಕಾರಿಯಾದ ಲೋಹಗಳನ್ನ ನೀರಿನೊಂದಿಗೆ ವರ್ತಿಸೋಣ. ಇವು ಅತ್ಯಂತ ಕ್ರಿಯಾಶೀಲಕಾರಿಯಾದ ಲೋಹಕ್ಕೆ ಉದಾಹರಣೆ ಯಾವುದು? ಪೊಟ್ಯಾಷಿಯಂ ಒಂದು ವೇಳೆ ನೀರಿನೊಂದಿಗೆ ವರ್ತಿಸಿದಾಗ H2O ಇಲ್ಲಿ ಏನಾಗ್ತದೆ H2O ದಲ್ಲಿ ಅಯಾನುಗಳು ಇರ್ತದೆ, ಒಂದು OH ಮೈನಸ್, ಒಂದು H ಪ್ಲಸ್. ಈಗ ಏನ್ ಮಾಡ್ತದೆ KOH ಅನ್ನ ತೆಗೆದುಕೊಂಡು ಏನಾಗ್ತಾನೆ ನಾವು KOH ಆಗ್ತಾನೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಹೇಳಿದೆ ನಿಮ್ಗೆ ಲೋಹದ ಹೈಡ್ರಾಕ್ಸೈಡ್ ಕೊನೆಯಾಗಿ ಉತ್ಪನ್ನಗಳು ಸಿಗುತ್ತದೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗಳು ಏನಾಗ್ತವೆ ಇಲ್ಲಿ ಉತ್ಪನ್ನಗಳಾಗಿ ಕೊಡುತ್ತದೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಮತ್ತು ಅತ್ಯಧಿಕ ಉಷ್ಣ ಶಕ್ತಿಯನ್ನ ಏನ್ ಮಾಡ್ತದೆ ಇದು ಬಿಡುಗಡೆ ಮಾಡ್ತದೆ. ಅತ್ಯಧಿಕ ಉಷ್ಣ ಶಕ್ತಿಯನ್ನು ಹೇಗೆ ಬಿಡುಗಡೆ ಮಾಡ್ತದೆ ಅಂದ್ರೆ ಪೊಟ್ಯಾಷಿಯಂ ಅತ್ಯಂತ ಕ್ರಿಯಾಶೀಲವಾದ ಲೋಹವಾಗಿದೆ. ಪೊಟ್ಯಾಷಿಯಂ ಏನಿದು ಅತ್ಯಂತ ಕ್ರಿಯಾಶೀಲವಾದ ಲೋಹ. ಇದು ಸಾಮಾನ್ಯವಾಗಿ ತಣ್ಣೀರಿನಲ್ಲಿ ಏನಾಗ್ತದೆ, ಇದು ಕೋಲ್ಡ್ ವಾಟರ್ ನಲ್ಲಿ ಏನಾಗ್ತದೆ ವರ್ತಿಸಿ ಅತ್ಯಂತ ದೊಡ್ಡ ಪ್ರಮಾಣದ ಸ್ಫೋಟವನ್ನ ಉಂಟು ಮಾಡ್ತದೆ. ದೊಡ್ಡ ಪ್ರಮಾಣದ ಸ್ಫೋಟ ಅಂದ್ರೆ ಅಲ್ಲಿ ಉಷ್ಣನು ಕಂಡು ಬರುತ್ತೆ ಮತ್ತೆ ಮತ್ತು ಬೆಂಕಿಯು ಏನಾಗ್ತದೆ ಇಲ್ಲಿ ಕಂಡು ಬರ್ತದೆ. ನಂತರ ಏನಾಗ್ತದೆ ಅಂದ್ರೆ ಈ ಉಷ್ಣದಿಂದ ಏನಾಗ್ತದೆ ಈ ಹೈಡ್ರೋಜನ್ ಸತ ಏನಾಗ್ತದೆ ಉರಿದುಕೊಳ್ಳುತ್ತದೆ. ಅಂದ್ರೆ ಈ ಉಷ್ಣಕ್ಕೆ ಈ ಹೈಡ್ರೋಜನ್ ಪ್ರತಿಕ್ರಿಯಿಸಿ ಇದೇನಾಗ್ತದೆ ಹೈಡ್ರೋಜನ್ ಉರಿದುಕೊಳ್ಳುತ್ತದೆ. ಈ ಹೈಡ್ರೋಜನ್ ಉರಿಯುವುದರಿಂದ ಏನಾಗ್ತದೆ ಪೊಟ್ಯಾಷಿಯಂ ಸಂಪೂರ್ಣವಾಗಿ ಏನಾಗ್ತದೆ ಇಲ್ಲಿ ಕರಗುತ್ತದೆ. ನೋಡ್ರಿ
ಇದನ್ನ ನೀವು ನೆನಪಿಡ್ರಿ. ಪೊಟ್ಯಾಷಿಯಂ ಏನಾಗ್ತದೆ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಟ್ಟು ಏನಾಗ್ತದೆ ಹೈಡ್ರೋಜನ್ ಅನ್ನು ಕೊಡುತ್ತದೆ ಮತ್ತು ಅತ್ಯಧಿಕ ಪ್ರಮಾಣದ ಉಷ್ಣವನ್ನ ಕೊಡುತ್ತದೆ. ಈ ಉಷ್ಣ ಏನಾಗ್ತದೆ ಅಂದ್ರೆ ಈ ಹೈಡ್ರೋಜನ್ ಅನ್ನ ಸಂಪೂರ್ಣವಾಗಿ ಏನ್ ಮಾಡ್ತದೆ, ಬರ್ನ್ ಮಾಡ್ತದೆ. ಅಂದ್ರೆ ಇದೇನಾಗ್ತದೆ, ಉಷ್ಣ ಹೈಡ್ರೋಜನ್ ನೊಂದಿಗೆ ವರ್ತಿಸಿ ಇದು ಸುಟ್ಟು ಹೋಗ್ತದೆ. ಇಲ್ಲಿ ಹೈಡ್ರೋಜನ್ ಸುಟ್ಟು ಹೋದಾಗ ಅದು ಅತ್ಯಧಿಕ ಉಷ್ಣದಿಂದ ಏನಾಗ್ತದೆ, ಪೊಟ್ಯಾಷಿಯಂ ಸಂಪೂರ್ಣವಾಗಿ ಏನಾಗ್ತದೆ, ಕರಗುತ್ತದೆ. ಈ ರೀತಿಯಾಗಿ ಈ ಪೊಟ್ಯಾಷಿಯಂ ಏನಾಗ್ತದೆ, ನೀರಿನೊಂದಿಗೆ ವರ್ತಿಸುತ್ತದೆ. ಅತ್ಯಂತ ಕ್ರಿಯಾಶೀಲಕಾರಿಯಾದ ಲೋಹವಾಗಿದೆ. ಪೊಟ್ಯಾಷಿಯಂ, ಸೋಡಿಯಂ ಅದೇ ರೀತಿ ಸೋಡಿಯಂನ ಇದೇ ರೀತಿಯಾಗಿ ವರ್ತಿಸುತ್ತದೆ. ಈಗ ನಂತರ ಎದಕ್ ಬರೋಣ, ಕ್ಯಾಲ್ಸಿಯಂ ಬರೋಣ. ಕ್ಯಾಲ್ಸಿಯಂ ನಲ್ಲಿ ಏನಾಗ್ತದೆ ಅಂದ್ರೆ, ಕ್ಯಾಲ್ಸಿಯಂ ಈಗ ಮೇಲಿನ ರಾಸಾಯನಿಕ ಸಮೀಕರಣವನ್ನು ಏನ್ ಮಾಡ್ಬೇಕಾಗ್ತದೆ, ನಾವು ಸರಿದೂಗಿಸಬೇಕಾಗುತ್ತೆ. ಹೇಗೆ ಸರಿದೂಗಿಸ್ಬೇಕಂದ್ರೆ, ನಾವೇನ್ ಮಾಡ್ಬೇಕು, ಇಲ್ಲಿ ಹೈಡ್ರೋಜನ್ 2 ಇದಾವಲ್ಲ, ಇಲ್ಲಿ ಏನ್ ಮಾಡೋಣ, ನಾನು ಇಲ್ಲಿ OH ಇಲ್ಲಿ ಹೈಡ್ರೋಜನ್ 1 ಇದೆ, ಇಲ್ಲಿ 2 3 ಅದು ಅಂದ್ರೆ ಇದು ಬೆಸ ಇದೆ. ಏನ್ ಮಾಡೋಣ, ಸಮ ಮಾಡೋಣ. ಇವಾಗ ಏನಾಯ್ತು, ಹೈಡ್ರೋಜನ್ 2 ಟೋಟಲ್ ಎಷ್ಟಾದ್ರು 4 ಅದು. ಇಲ್ಲಿ ಹೈಡ್ರೋಜನ್ ಎಷ್ಟು ಮಾಡೋಣ, 4 ಅದು. ಇಲ್ಲಿ ಆಕ್ಸಿಜನ್ ಎಷ್ಟಾದ್ರು 2, ಆಕ್ಸಿಜನ್ 2 ಇದಾವೆ. ನಂತರ ಪೊಟ್ಯಾಷಿಯಂ 2 ಇದಾವಲ್ಲ, ಪೊಟ್ಯಾಷಿಯಂ ಏನ್ ಮಾಡ್ಬೇಕು, ಇಲ್ಲಿ 2 ಮಾಡ್ಬಿಟ್ರೆ ಈ ರಾಸಾಯನಿಕ ಸಮೀಕರಣ ಏನಾಗುತ್ತೆ, ಸರಿದೂಗಿಸುತ್ತದೆ. ನೀವು ಅತ್ಯಂತ ಕ್ರಿಯಾಶೀಲಕಾರಿಯಾದ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದಕ್ಕೆ ನೀವು ಪೊಟ್ಯಾಷಿಯಂ ಒಂದು ಎಕ್ಸಾಂಪಲ್ ಬರೆದ್ರೆ ನಿಮಗೆ ಏನಾಗ್ತದೆ, ಇದು ಫೈನಲ್ ಆಗ್ತದೆ. ಆದ್ರೂ ಇದು ಪೊಟ್ಯಾಷಿಯಂ, ಸೋಡಿಯಂ 2 ಒಂದೇ, ಯಾವ್ದಾದ್ರು ಒಂದು ಬರಬೇಕು ನೀವು. ನಂತರ ಬರುವುದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಏನಾಗ್ತದೆ, ಪೊಟ್ಯಾಷಿಯಂಗೆ ಕಂಪೇರ್ ಮಾಡಿದ್ರೆ ಕ್ಯಾಲ್ಸಿಯಂ ಸ್ವಲ್ಪ ಕಡಿಮೆ ಕ್ರಿಯಾಶೀಲ, ಅಂದ್ರೆ ಇದು ತಣ್ಣೀರಿನಲ್ಲೇ ವರ್ತಿಸುತ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಕ್ಯಾಲ್ಸಿಯಂ ಪ್ಲಸ್ H2O ಅಂದ್ರೆ ನೀರು, ಇದೇನಾಗ್ತದೆ, ಇದು ಕೂಡ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಏನಾಗ್ತದೆ, ಕೊಡ್ತದೆ. ನಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಟ್ಟು ಏನಾಗ್ತದೆ, ಮತ್ತೆ ಹೈಡ್ರೋಜನ್ ಅನ್ನ ಉಂಟು ಮಾಡ್ತದೆ. ಆದ್ರೆ ಇಲ್ಲಿ ಉಷ್ಣದ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತದೆ. ನೋಡಿಲ್ಲಿ ಪೊಟ್ಯಾಷಿಯಂ ಏನಾದ್ರೂ ನೀರಿನೊಂದಿಗೆ ವರ್ತಿಸಿದಾಗ ಅತ್ಯಧಿಕ ಪ್ರಮಾಣದ ಉಷ್ಣ, ಅದು ಎಷ್ಟು ಪ್ರಮಾಣ ಉಷ್ಣ ಇರ್ತದೆ ಅಂದ್ರೆ, ಪೂರಾ ಹೈಡ್ರೋಜನ್ ಏನಾಗ್ತದೆ, ಅದ್ರ ಜೊತೆ ಬರ್ನ್ ಆಗ್ಬಿಡ್ತದೆ. ಹೈಡ್ರೋಜನ್ ಬರ್ನ್ ಆಗಿ ಪೊಟ್ಯಾಷಿಯಂ ಏನಾಗ್ತದೆ, ಕರಗಿ ಬಿಡ್ತದೆ, ಸಂಪೂರ್ಣವಾಗಿ ಕರಗ್ತದೆ. ಆದ್ರೆ ಅದೇ ಕ್ಯಾಲ್ಸಿಯಂ ಏನಾಗ್ತದೆ, ಇದೇ ತಣ್ಣೀರಿನಿಂದ ವರ್ತಿಸಿದಾಗ ಅಲ್ಲಿ ಉಷ್ಣದ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗುತ್ತದೆ. ಆದ್ರಿಂದ ಹೈಡ್ರೋಜನ್ ಆ ಉಷ್ಣದೊಂದಿಗೆ ಏನಾಗುವುದಿಲ್ಲ, ವರ್ತಿಸುವುದಿಲ್ಲ. ಆದ್ರಿಂದ ಹೈಡ್ರೋಜನ್ ಏನಾಗಲ್ಲ, ಆ ಉಷ್ಣದೊಂದಿಗೆ ಏನಾಗಲ್ಲ, ಸಂಪೂರ್ಣವಾಗಿ ಬರ್ನ್ ಆಗುವುದಿಲ್ಲ, ಸುಡುವುದಿಲ್ಲ. ಆದ್ರಿಂದ ಏನಾಗ್ತದೆ ಅಂದ್ರೆ, ಆ ಬೀಕರ್ ನಲ್ಲಿ ನಾವು ಒಂದು ವೇಳೆ ಒಂದು ನೀರಿನಲ್ಲಿ ನಾವು ಕ್ಯಾಲ್ಸಿಯಂ ಅನ್ನು ಹಾಕಿದಾಗ, ಒಂದು ನೀರಿನಲ್ಲಿ ನಾವು ಕ್ಯಾಲ್ಸಿಯಂನ ಲೋಹಗಳನ್ನ ಹಾಕಿದಾಗ ಅದೇನಾಗ್ತದೆ, ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಏನಾಗ್ತದೆ, ಹೈಡ್ರೋಜನ್ ನ ಗುಳ್ಳೆಗಳು ಏಳ್ತವೆ. ಇಲ್ಲ ಹೈಡ್ರೋಜನ್ ಏನಾಗ್ತದೆ, ಹೈಡ್ರೋಜನ್ ಸಣ್ಣ ಸಣ್ಣ ಹೈಡ್ರೋಜನ್ ಅಂದ್ರೆ ಗ್ಯಾಸ್, ಇದರ ಗುಳ್ಳೆಗಳು ಏಳಿ ಅದೇನ್ ಮಾಡ್ತದೆ, ಮೇಲೆ ಬರ್ತದೆ. ಆದ್ರೆ ಹೈಡ್ರೋಜನ್ ನ ಗುಳ್ಳೆಗಳು ಬರುವಾಗ ಈ ಕ್ಯಾಲ್ಸಿಯಂ ಅನ್ನ ಜೊತೆಗೆ ತೆಗೆದುಕೊಂಡು ಮೇಲೆ ಬರ್ತದೆ. ಅಂದ್ರೆ ಆದ್ದರಿಂದ ಆ ಕ್ಯಾಲ್ಸಿಯಂ ಏನಾಗ್ತದೆ, ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ನ ಲೋಹ ಮೇಲೆ ಏನಾಗ್ತದೆ, ತೇಲುತ್ತದೆ. ಇದು ನೋಡ್ರಿ ನೀವು, ಪೊಟ್ಯಾಷಿಯಂಗೆ ಕ್ಯಾಲ್ಸಿಯಂಗೆ ಬಹಳ ವ್ಯತ್ಯಾಸ ಇದೆ. ಪೊಟ್ಯಾಷಿಯಂ ಏನಾಗ್ತದೆ, ಪೊಟ್ಯಾಷಿಯಂ ನಲ್ಲಿ ಉಷ್ಣ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗಿ ಹೈಡ್ರೋಜನ್ ಅದ್ರ ಜೊತೆ ವರ್ತಿಸಿ ಸಂಪೂರ್ಣವಾಗಿ ಪೊಟ್ಯಾಷಿಯಂ ಏನಾಗ್ತದೆ, ಅದರಲ್ಲಿ ಕರಗಿ ಬಿಡುತ್ತದೆ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಹೈಡ್ರೋಜನ್ ಉತ್ಪಾದನೆ ಆಗಿ ಅಲ್ಲಿ ಉಷ್ಣದ ಪ್ರಮಾಣ ಕಡಿಮೆ ಇರೋದ್ರಿಂದ ಅದೇನಾಗಲ್ಲ, ಹೈಡ್ರೋಜನ್ ಆ ಉಷ್ಣದೊಂದಿಗೆ ಏನಾಗುದಿಲ್ಲ, ಬರ್ನ್ ಆಗುವುದಿಲ್ಲ, ಅಂದ್ರೆ ಸುಡುವುದಿಲ್ಲ. ಆದ್ದರಿಂದ ಆ ಹೈಡ್ರೋಜನ್ ನ ಗುಳ್ಳೆಗಳು ಏನ್ ಮಾಡ್ತವೆ, ಅಲ್ಲಿ ನೀರಿನ ಮೇಲೆ ಗುಳ್ಳೆಗಳು ಮೇಲೆ ಬರ್ತವೆ. ಗುಳ್ಳೆಗಳಾಗಿ ಬರುವಾಗ ಅದು ಕ್ಯಾಲ್ಸಿಯಂ ಅನ್ನ ಅಟ್ಯಾಚ್ ಆಗಿ, ಅಂದ್ರೆ ಅದಕ್ಕೆ ಅಂಟುಕೊಂಡು ಏನಾಗ್ತದೆ, ಕ್ಯಾಲ್ಸಿಯಂ ನ ಲೋಹವನ್ನು ಮೇಲೆ ತರುತ್ತದೆ. ಅವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸಂಯುಕ್ತ ನೀರಿನ ಮೇಲೆ ಏನಾಗ್ತದೆ, ತೇಲುತ್ತಿರುತ್ತದೆ. ಇದು ಲೋಹದ ನೀರಿನೊಂದಿಗೆ ವರ್ತನೆ. ಅದರಲ್ಲಿ ಯಾವುದು ಪೊಟ್ಯಾಷಿಯಂ ಆಗಿದೆ, ಈಗ ಕ್ಯಾಲ್ಸಿಯಂ ಆಗಿದೆ. ನಂತರ ಇಲ್ಲಿ ಅದರ ಕೆಳಗೆ ಬಂದಾಗ ಪೊಟ್ಯಾಷಿಯಂ ಮತ್ತು ಇದು ಕ್ಯಾಲ್ಸಿಯಂ ಮತ್ತು ಈಗ ನಂತರ ನಾವು ಯಾವ ತಗೋಣ, ಈ ಸರಣಿಯಲ್ಲಿ ಅಲ್ಯೂಮಿನಿಯಂ, ಫೆರಮ್ ಇವು ಏನಾಗ್ತದೆ ಅಂದ್ರೆ, ಇದು ಸಾಮಾನ್ಯವಾಗಿ ತಣ್ಣೀರಿನಲ್ಲಿ ನೇರವಾಗಿ ವರ್ತಿಸುವುದಿಲ್ಲ. ಯಾಕಂದ್ರೆ ಇವು ಕಡಿಮೆ ಕ್ರಿಯಾಶೀಲ, ಕಂಪೇರ್ ಟು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಕಂಪೇರ್ ಮಾಡಿದ್ರೆ ಇದು ಬಹಳ ಕಡಿಮೆ ಕ್ರಿಯಾಶೀಲ ಲೋಹವಾಗಿದೆ. ಇದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ, ನಾವು ಹಬೆಯನ್ನ ಹಾಕ್ಬೇಕಾಗ್ತದೆ. ಹಬೆ ಅಂದ್ರೆ ಗೊತ್ತಿದೆ, ನೀರಿನ ಆವಿ. ಇದನ್ನ ನೀರಿನ ಆವಿ ಹಾಕಿದಾಗ ನಾವೇನಾಗ್ತದೆ, ಕಬ್ಬಿಣ ನೀರಿನೊಂದಿಗೆ ಏನಾಗ್ತದೆ, ವರ್ತಿಸಿ ಅದು ಏನಾಗ್ತದೆ, Fe3O4 ಎಂಬ ಸಂಯುಕ್ತವನ್ನು ಕೊಟ್ಟು ಇದೇನಾಗ್ತದೆ, ಮತ್ತೆ ಇದು ಹೈಡ್ರೋಜನ್ ಅನ್ನ ಏನ್ ಮಾಡ್ತದೆ, ಉತ್ಪಾದನೆ ಮಾಡ್ತದೆ. ಇದರಲ್ಲಿ ಉಷ್ಣ ಏನು ಉಂಟು ಆಗುವುದಿಲ್ಲ, ಆದ್ರೆ ಇದರ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉಂಟು ಮಾಡುತ್ತದೆ. ಈ ರೀತಿಯಾಗಿ ಮತ್ತೆ ಅದ್ರ ಕೆಳಗೆ ಬಂದಾಗ ನೀವು ಇವು ಅದಾವಲ್ಲ, ಬೆಳ್ಳಿ, ಬಂಗಾರ, ಇವು ಸಾಮಾನ್ಯವಾಗಿ ನೀರಿನಿಂದ ವರ್ತನೆ ಆಗುವುದಿಲ್ಲ. ಅಂದ್ರೆ ಇದು ಸಾಮಾನ್ಯ ವರ್ತನೆ ಆಗುವುದಿಲ್ಲ, ಇವು ಸಂಪೂರ್ಣವಾಗಿ ಏನಾಗ್ತದೆ, ಶುದ್ಧವಾಗಿರ್ತದೆ. ಆದ್ದರಿಂದ ಇವುಗಳ ಬೆಲೆ ಯಾವಾಗಿದ್ರೂ ಏನಿರ್ತದೆ, ಜಾಸ್ತಿ ಇರ್ತದೆ. ಅದೇ ರೀತಿ ನಾವೇನ್ ಮಾಡಿದ್ವಿ, ಇಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಫೆರಮ್ ಈ ಮೂರು ಲೋಹಗಳು ಅಂದ್ರೆ ಕ್ರಿಯಾಶೀಲತೆ ಸರಣಿಯಲ್ಲಿ 1 by 1 ಬರ್ತದೆ. ಫಸ್ಟ್ ಪೊಟ್ಯಾಷಿಯಂ ಅತ್ಯಂತ ಕ್ರಿಯಾಶೀಲ, ಕ್ಯಾಲ್ಸಿಯಂ ಇದು ಮಿಡಲ್ ಬರ್ತದೆ, ಮತ್ತೆ ಅದರ ಕೆಳಗೆ ಫೆರಮ್ ಬರ್ತದೆ. ಅಂದ್ರೆ ಇದು ಸ್ವಲ್ಪ ನೀರಿನ ಹಬೆಯೊಂದಿಗೆ, ಇದಕ್ಕೇನ್ ಬೇಕು, ಹಬೆ ಬೇಕು. ಇದೇನಾಗ್ತದೆ, ಕೋಲ್ಡ್ ನೀರಲ್ಲಿ, ಕೋಲ್ಡ್ ವಾಟರ್ ನಲ್ಲಿ ಏನಾಗ್ತದೆ, ಇದು ವರ್ತಿಸುತ್ತದೆ. ಆದ್ರೆ ಇದು ಕೋಲ್ಡ್ ವಾಟರ್, ಆದ್ರೆ ಇಲ್ಲಿ ಉಷ್ಣದ ಪ್ರಮಾಣ ಹೆಚ್ಚಿರ್ತದೆ, ಇಲ್ಲಿ ಉಷ್ಣದ ಪ್ರಮಾಣ ಏನಿರ್ತದೆ, ಕಡಿಮೆ ಇರ್ತದೆ. ಇದು ಕ್ರಿಯಾಶೀಲ, ಅತ್ಯಂತ ವೇಗವಾಗಿ ಕ್ರಿಯಾಶೀಲ, ಇದು ಅತ್ಯಂತ ವೇಗವಾಗಿ ಕ್ರಿಯಾಶೀಲತೆ ತೋರಿಸುತ್ತದೆ. ಆದ್ರೆ ಇಲ್ಲಿ ಉಷ್ಣದ ಪ್ರಮಾಣ ಹೆಚ್ಚಿರ್ತದೆ, ಇದು ಉಷ್ಣದ ಪ್ರಮಾಣ ಕಡಿಮೆ ಇರ್ತದೆ, ಇಲ್ಲಿ ಉಷ್ಣ ಇರುವುದಿಲ್ಲ.
ಇಲ್ಲಿ ಉಷ್ಣ ಇರುವುದಿಲ್ಲ. ಮತ್ತೆ ಇದು ಏನಾಗ್ತದೆ, ಇದು ಕ್ರಿಯಾಶೀಲತೆಯನ್ನು ಉಂಟು ಮಾಡುತ್ತದೆ. ಹಬೆಯನ್ನು ನಾವು ಹಾಕಿದಾಗ ಇದು ಏನಾಗ್ತದೆ, ರಿಯಾಕ್ಷನ್ ಆಗುತ್ತದೆ. ನಂತರ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಸೋಡಿಯಂ ಅನ್ನ ನಾವು ಸಾಮಾನ್ಯವಾಗಿ ವಾತಾವರಣದಲ್ಲಿ ಇಡುವ ಹಾಗಿಲ್ಲ. ಸೋಡಿಯಂ ಆರ್ ಪೊಟ್ಯಾಷಿಯಂ ಅನ್ನ ಇದು ಏನಾಗ್ತದೆ ಅಂದ್ರೆ ವಾತಾವರಣದಲ್ಲಿ ನಾವು ಇಟ್ಟು ಬಂದ್ರೆ ಇದು ಗಾಳಿಯಲ್ಲಿರುವ ಹಬೆ ಅಂದ್ರೆ ನೀರಿನ ಅಂಶದೊಂದಿಗೆ ವರ್ತಿಸಿ ಏನಾಗ್ತದೆ, ಅತ್ಯಂತ ದೊಡ್ಡ ಪ್ರಮಾಣದ ಸ್ಫೋಟವನ್ನ ಉಂಟು ಮಾಡುತ್ತದೆ. ಯಾವುದು, ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅತ್ಯಂತ ಇವು ಡೇಂಜರ್ ಲೋಹಗಳು ಆಗಿವೆ. ಆದ್ದರಿಂದ ನಾವ್ ಏನ್ ಮಾಡ್ತೇವೆ ಅಂದ್ರೆ ಇವನ್ನ ಸಾಮಾನ್ಯವಾಗಿ ಆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ನಾವು ಸೀಮೆ ಎಣ್ಣೆಯಲ್ಲಿ ಶೇಖರಿಸಿ ಇಡುತ್ತೇವೆ. ಸೀಮೆ ಎಣ್ಣೆಯಿಂದ ಒಳಗೆ ನಾವೇನ್ ಮಾಡ್ತೀವಿ, ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅನ್ನ ನಾವು ಶೇಖರಿಸ. ಯಾಕಂದ್ರೆ ಆ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇವು ಸೀಮೆ ಎಣ್ಣೆಯೊಂದಿಗೆ ಏನಾಗುವುದಿಲ್ಲ, ಇದು ವರ್ತಿಸುವುದಿಲ್ಲ. ಅಂದ್ರೆ ಅದರಲ್ಲಿ ಏನಾಗ್ತದೆ, ಇದು ಸುರಕ್ಷಿತವಾಗಿ ಇರುತ್ತದೆ. ಇದನ್ನ ಗಾಳಿಗೆ ನಾವು ತಂದ್ಬಿಟ್ಟಿದ್ದು ಅತ್ಯಂತ ದೊಡ್ಡ ಪ್ರಮಾಣದ ಸ್ಫೋಟವನ್ನ ಉಂಟು ಮಾಡುತ್ತದೆ. ಈ ರೀತಿಯಾಗಿ ಲೋಹಗಳು ನೀರಿನೊಂದಿಗೆ ವರ್ತಿಸುತ್ತದೆ. ನಂತರ ಮುಂದಿನ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಲೋಹಗಳೊಂದಿಗೆ ಆಮ್ಲದ ವರ್ತನೆ. ಈಗ ಆಮ್ಲ ಅಂದ್ಕೊಟ್ಲೆ ಎರಡು ರೀತಿಯ ಆಮ್ಲ ನೋಡ್ರಿ. ಆಮ್ಲ ಅಂದ್ರೇನು, ಎರಡು ರೀತಿಯ ಆಮ್ಲ. ಒಂದು ಶಾರೀರಿಕ ಆಮ್ಲ, ಇನ್ನೊಂದು ಸಾರಯುತ ಆಮ್ಲ. ಈಗ ನಿಮ್ಮ ಈ NCERT ಟೆಕ್ಸ್ಟ್ ಬುಕ್ ನಲ್ಲಿ ಯಾವ ಆಮ್ಲವನ್ನು ತೆಗೆದುಕೊಂಡಿದ್ದಾನೆ, ಶಾರೀರಿಕ ಆಮ್ಲವನ್ನು ತೆಗೆದುಕೊಂಡಿದ್ದಾನೆ. ಶಾರೀರಿಕ ಅಂದ್ರೆ ಇದೇನಿದು ಅಂದ್ರೆ ಇದ್ರ ಇದು ಕಂಪೇರ್ ಮಾಡಿದ್ರೆ ಸಾರಯುಕ್ತಕ್ಕೆ ಕಂಪೇರ್ ಮಾಡಿದ್ರೆ ಶಾರೀರಿಕದಲ್ಲಿ H+ ಆಯನ್ಗಳ ಬಿಡುಗಡೆ ಏನಾಗ್ತದೆ, ಸ್ವಲ್ಪ ಕಡಿಮೆ ಇರ್ತದೆ. ಅದಕ್ಕೆ ಶಾರೀರಿಕ ಆಮ್ಲ. ಇದರಲ್ಲಿ ಕಾಮನ್ ಆಗಿ ನೀವು ಯಾವ ತಗೋರಿ ಎಕ್ಸಾಂಪಲ್ ನಿಮ್ಗೆ ಈಸಿ ಆಗುವಂತದ್ದು ಹೈಡ್ರೋಕ್ಲೋರಿಕ್ ಆಮ್ಲ. ಶಾರೀರಿಕ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಲೋಹಗಳ ವರ್ತನೆ. ಇಲ್ಲಿ ಆಮ್ಲ ಡೈರೆಕ್ಟ್ ಆಗಿ ಆಮ್ಲ ಅಂತ ಕೊಟ್ಟಿದ್ದಾನೆ, ನೀವೇನಂತ ಬರೀಬೇಕು, ಶಾರೀರಿಕ ಆಮ್ಲದೊಂದಿಗೆ, ಶಾರೀರಿಕ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಲೋಹಗಳ ವರ್ತನೆ. ಈಗ ಏನಾಗ್ತದೆ ಅಂದ್ರೆ ಲೋಹ ಪ್ಲಸ್ ಶಾರೀರಿಕ ಆಮ್ಲ ಇದೇನ್ ಕೊಡುತ್ತೆ, ಲವಣ ಕೊಡುತ್ತೆ ಮತ್ತೆ ಹೈಡ್ರೋಜನ್ ಅನ್ನ ಕೊಡುತ್ತೆ. ಇದನ್ನ ನೀವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಚಾಪ್ಟರ್ ನಲ್ಲೂ ನೀವೇನ್ ಮಾಡಿದ್ರಿ, ಅರ್ಥ ಮಾಡ್ಕೊಂಡಿದ್ರಿ. ಆಮ್ಲವು ಲೋಹದೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ. ಇದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ, ಕೆಲವು ಎಕ್ಸಾಂಪಲ್ಸ್ ಅನ್ನ ನಾವೇನ್ ಮಾಡ್ಬೇಕು, ಕೊಡ್ಬೇಕಾಗ್ತದೆ. ಉದಾಹರಣೆ ನಾವ್ ಯಾವ ತಗೋಣ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಅದೇ ರೀತಿ ಸೋಡಿಯಂ. ಇವುಗಳನ್ನ ನಾವೇನ್ ಮಾಡೋಣ, ಶಾರೀರಿಕ ಆಮ್ಲ ಯಾವುದು, HCl. ನಂತರ HCl ಈ ಆಮ್ಲದೊಂದಿಗೆ ನಾವು ವರ್ತನೆ ಮಾಡೋಣ. ಅವಾಗ ಇದು ಲವಣ ಕೊಡ್ಬೇಕು. ಹೇಗಾಗುತ್ತೆ, MgCl ನ ತಗೊಂಡು ಏನಾಗ್ತಾನೆ, MgCl2 ನಂತರ ಏನಾಗ್ತಾ, ಹೈಡ್ರೋಜನ್ H2 ಈ ರೀತಿಯಾಗಿ ಸಿಗುತ್ತದೆ. ಸಮೀಕರಣ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. 2 ಕ್ಲೋರಿನ್ ಇಲ್ಲಿ ಏನ್ ಮಾಡ್ಬೇಕು, 2 ಕ್ಲೋರಿನ್ 2 ಹೈಡ್ರೋಜನ್. ಅದೇ ರೀತಿ ಅಲ್ಯೂಮಿನಿಯಂ Cl ಜೊತೆ ಸೇರ್ಕೊಂಡು ಏನಾಗ್ತಾನೆ, AlCl3. Cl3 ಇಲ್ಲಿ ಏನ್ ಮಾಡ್ಬೇಕು, ಮಲ್ಟಿಪ್ಲೈ 2 ಮಾಡ್ಬೇಕು, 6 ಆಗ್ತದೆ. ಇಲ್ಲಿ ಏನ್ ಮಾಡ್ಬೇಕು, 6 ಮಾಡ್ಬೇಕು. ನಂತರ ಇಲ್ಲಿ ಹೈಡ್ರೋಜನ್ ಅಂತ ಬರೀಬೇಕು, ಹೈಡ್ರೋಜನ್ ಇರ್ಬೇಕು, ಇಲ್ಲಿ 6 ಬರೀಬೇಕು, 3 6. ಅದೇ ರೀತಿ ಸೋಡಿಯಂ ಕ್ಲೋರಿನ್ ಅನ್ನ ತೆಗೆದುಕೊಂಡು ಏನಾಗ್ತಾನೆ, ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ H2 ಇದೇನಾಗ್ತದೆ, ಸಮೀಕರಣ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. 2 ಹೈಡ್ರೋಜನ್ 2 ಕ್ಲೋರಿನ್ 2 ಸೋಡಿಯಂ ಈ ರೀತಿಯಾಗಿ ಸಮೀಕರಣಗಳು ಏನಾಗ್ತವೆ, ಬ್ಯಾಲೆನ್ಸ್ ಆಗ್ತವೆ. ಈಗ ಇದೇನಿದು ಆಮ್ಲಗಳು, ಲೋಹದೊಂದಿಗೆ ಆಮ್ಲಗಳ ವರ್ತನೆ ಆಗಿದೆ. ನಂತರ ಬರುವಂತ ಕಾನ್ಸೆಪ್ಟ್ ಅದು ಕ್ರಿಯಾಶೀಲತೆ ಸರಣಿ. ಇದು ಕ್ರಿಯಾಶೀಲತೆ ಸರಣಿ ನೀವು ಯಾವ ಕಾನ್ಸೆಪ್ಟ್, ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದನ್ನ ಇದು ತಿಳಿದುಕೊಳ್ಳುವಾಗ ನೀವೇನ್ ಮಾಡಿದ್ರೆ, ಈ ಕ್ರಿಯಾಶೀಲತೆ ಸರಣಿ ಬಗ್ಗೆ ಇಲ್ಲಿ ನಿಮಗೆ ನಿಮ್ಗೆ ಗೊತ್ತಾಗಿದೆ. ಕ್ರಿಯಾಶೀಲತೆ ಸರಣಿ ಅಂದ್ರೆ ಏನಂತ. ಈಗ ಕ್ರಿಯಾಶೀಲತೆ ಸರಣಿ ಅಂದ್ರೆ ಇದು ಒಂದು ಲೋಹಗಳನ್ನ ಅವುಗಳ ಕ್ರಿಯಾಶೀಲತೆ ಆಧಾರದ ಮೇಲೆ ಆಧಾರದ ಮೇಲೆ ಅವುಗಳನ್ನ ಏನ್ ಮಾಡಿದೆ, ಸರಣಿ ಕ್ರಮದಲ್ಲಿ ಬರೆಯಲಾಗಿದೆ. ಇಂಥ ಸರಣಿ ಕ್ರಮದಲ್ಲಿ ಬರೆಯುವ ಒಂದು ವಿಧಾನವನ್ನು ನಾವು ಕ್ರಿಯಾಶೀಲತೆ ಸರಣಿ ಎಂದು ಕರೆಯುತ್ತೇವೆ. ಉದಾಹರಣೆ ಇಲ್ಲಿ ಯಾವ್ದಿದೆ, ಪೊಟ್ಯಾಷಿಯಂ ಇದೆ. ಯಾವ್ದಿದೆ, ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂ ಇದು ಅತ್ಯಂತ ಕ್ರಿಯಾಶೀಲವಾದ ಲೋಹ ಆಗಿದೆ, ಪೊಟ್ಯಾಷಿಯಂ. ನಂತರ ಬರುವುದು ಸೋಡಿಯಂ. ಈಗ ನಾ ಹೇಳಿ ನಿಮಗೆ, ಪೊಟ್ಯಾಷಿಯಂ ಸೋಡಿಯಂ ಇದು ವಾತಾವರಣದಲ್ಲಿರುವ ಹಬೆಯೊಂದಿಗೆ ವರ್ತಿಸಿದ ಅತ್ಯಂತ ಕ್ರಿಯಾಶೀಲವಾದ ಅತ್ಯಂತ ದೊಡ್ಡವಾದ ಸ್ಫೋಟವನ್ನು ಉಂಟು ಮಾಡುತ್ತದೆ. ಆದ್ರೆ ಕ್ಯಾಲ್ಸಿಯಂ ಆ ರೀತಿ ಅಲ್ಲ, ಇದು ಅತ್ಯಂತ ವೇಗವಾಗಿ ಕ್ರಿಯೆಯನ್ನ ತೋರಿಸುತ್ತದೆ, ರಾಸಾಯನಿಕ ಕ್ರಿಯೆಯನ್ನ ತೋರಿಸುತ್ತದೆ. ಅದರ ಉಷ್ಣ ಏನಾಗುತ್ತೆ, ಇಲ್ಲಿ ಕಡಿಮೆ ಪ್ರಮಾಣ. ಇಲ್ಲಿ ಉಷ್ಣ ಏನಾಗುತ್ತೆ, ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣವನ್ನ ಕೊಡ್ತದೆ. ಅದೇ ರೀತಿ ಮ್ಯಾಗ್ನೀಷಿಯಂ, ಇವು ಅಲ್ಯೂಮಿನಿಯಂ ಇವೇನಾಗ್ತವೆ, ಮಿಡಲ್ ಬರ್ತಾವ. ಅಂದ್ರೆ ಇವು ಸಾಮಾನ್ಯವಾಗಿ ನಮ್ಗೆ ಏನ್ ಮಾಡಕ್ ಬರಲಿಲ್ಲ, ತಣ್ಣೀರಿನಲ್ಲಿ ವರ್ತಿಸುವುದಿಲ್ಲ. ಇಲ್ಲಿ ನಾವೇನ್ ಯೂಸ್ ಮಾಡಬೇಕಾಗ್ತದೆ, ಹಬೆಯನ್ನ ಬಳಕೆ ಮಾಡಬೇಕಾಗ್ತದೆ. ಅದೇ ರೀತಿ ಇವು ಮಿಡಲ್ ಆಗ್ಬಿಡ್ತಾವ. ನಂತರ ಇವು ಕೆಳಗಿನ ಲೋಹಗಳದಾವಲ್ಲ, ಯಾವ ಬೆಳ್ಳಿ, ಬಂಗಾರ, ಇವುಗಳು ಯಾವಾಗ್ಲೂ ಇದು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಇದು ವರ್ತಿಸುವುದು ಅಸಾಧ್ಯವಾಗಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮೋಸ್ಟ್ ರಿಯಾಕ್ಟಿವಿಟಿ ಡಿಕ್ರೀಸಸ್ ಲೀಸ್ಟ್ ರಿಯಾಕ್ಟಿವಿಟಿ ಅಂದ್ರೆ ಇಲ್ಲಿ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲತೆ. ಇಲ್ಲಿ ಏನಾಗ್ತದೆ, ಕಡಿಮೆ ಹಿಂಗ್ ತೆಳಗೆ ಬಂದಂತೆಲ್ಲ ಅದರ ಕ್ರಿಯಾಶೀಲತೆ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿ ಇದು
ಇದೇನಾಗಲ್ಲ, ಇದು ಕ್ರಿಯಾಶೀಲತೆಯನ್ನು ತೋರಿಸುವುದಿಲ್ಲ. ಈ ರೀತಿಯಾಗಿ ಇದು ಕ್ರಿಯಾಶೀಲತೆ ಸರಣಿಯನ್ನು ನೀವೇನ್ ಮಾಡ್ಬೇಕಾಗ್ತದೆ, ಈ ಅರ್ಥ ಮಾಡ್ಕೋಬೇಕಾಗ್ತದೆ. ಕ್ರಿಯಾಶೀಲತೆ ಸರಣಿ ಎದಕ್ಕೆ ಉಪಯೋಗ ಅಂದ್ರೆ, ನಾವು ಲೋಹೋದ್ಧರಣ ಮಾಡುವಾಗ ನಮಗೆ ಉಪಯೋಗ ಆಗ್ತದೆ. ಲೋಹೋದ್ಧರಣ ಅಂದ್ರೇನು? ಲೋಹೋದ್ಧರಣ ಅಂದ್ರೇನು? ಈಗ ಸಾಮಾನ್ಯವಾಗಿ ಲೋಹಗಳು ಶುದ್ಧ ರೂಪದಲ್ಲಿ ನಮಗೆ ಸಿಗುವುದಿಲ್ಲ. ಅದನ್ನ ಅಶುದ್ಧ ರೂಪದಲ್ಲಿ ಸಿಕ್ಕಿರುತ್ತದೆ. ಆ ಅಶುದ್ಧ ರೂಪದಲ್ಲಿರುವ ಲೋಹಗಳನ್ನ ಶುದ್ಧ ರೂಪವಾಗಿ ನಾವು ಉಂಟು ಮಾಡಬೇಕಾದ್ರೆ ನಮಗೆ ಅಲ್ಲಿ ಯಾವುದರ ಸಹಾಯ ಉಂಟಾಗುತ್ತದೆ? ಕ್ರಿಯಾಶೀಲತೆ ಸರಣಿ ಬಹಳ ಉಪಯೋಗ ಆಗುತ್ತದೆ. ಮತ್ತೆ ಈಗ ಯಾವ್ಯಾವ ವಸ್ತುಗಳು ಯಾವ ರೀತಿ ವರ್ತನೆ ಆಗ್ತದೆ, ಮತ್ತೆ ನೀರಿನೊಂದಿಗೆ ಹೇಗೆ ವರ್ತನೆ ಆಗುತ್ತದೆ, ಆಮ್ಲದೊಂದಿಗೆ ಹೇಗೆ ವರ್ತನೆ ಆಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಕ್ರಿಯಾಶೀಲತೆ ಸರಣಿ ಬಹಳ ಏನಾಗಿದೆ, ಉಪಯುಕ್ತವಾಗಿದೆ. ಈ ರೀತಿಯಾಗಿ ನೀವು ಕ್ರಿಯಾಶೀಲತೆ ಸರಣಿಯನ್ನ ನೀವೇನ ಮಾಡ್ಬೇಕಾಗ್ತದೆ, ನೆನ್ಪಿಡ್ಬೇಕಾಗ್ತದೆ. ನಂತರ ಬರುವಂತಹ ಕಾನ್ಸೆಪ್ಟ್ ಯಾವ್ದಿದೆ ಅಂದ್ರೆ, ಲೋಹಗಳು ಮತ್ತು ಅಲೋಹಗಳ ಪರಸ್ಪರ ವರ್ತನೆ. ಇದರಲ್ಲಿ ಒಂದು ಕಾನ್ಸೆಪ್ಟ್ ಬರ್ತದೆ, ಅದೇನಂದ್ರೆ ನಿಮ್ಗೆ ಚಿಕ್ಕೆ ಇಡುವುದು. ಚಿಕ್ಕೆ ಇಡುವುದು. ಈ ಚಿಕ್ಕೆ ಇಡುವುದು ನಿಮ್ಗೆ ಕಾಮನ್ ಆಗಿ ಈ ಕ್ವಶನ್ಸ್ ಅನ್ನ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಏನ್ ಮಾಡಿರ್ತಾರೆ, ಇವು ಇದ್ದೇ ಇರ್ತವೆ. ಈಗ ನೀವು ಇವುಗಳನ್ನ ಸರಿಯಾಗಿ ಏನ್ ಮಾಡ್ಕೋಬೇಕು, ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಏನಿದು ಲೋಹಗಳು ಅಲೋಹಗಳೊಂದಿಗೆ ಹೇಗೆ ಪರಸ್ಪರ ವರ್ತನೆ ಆಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮಾಡೋಣ, ಒಂದು ಲೋಹ ಸೋಡಿಯಂ ತಗೊಂಡ, ಇನ್ನೊಂದು ಲೋಹ ಕ್ಲೋರಿನ್ ತಗೊಂಡ. ಸೋಡಿಯಂ ಇದರ ಕಡೆ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರ್ತವೆ? ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇರ್ತದೆ. ನಿಮ್ಗೆ ಹೇಳಿದೆ ನಾನು 1s2 11 ಇದರ ಅಟಾಮಿಕ್ ನಂಬರ್ 1s2 2s2 2p6 ಅಂಡ್ 3s1. ಈ ಕೊನೆಯ ಕಕ್ಷೆಯಲ್ಲಿರೋ ಒಂದು ಎಲೆಕ್ಟ್ರಾನ್ ಇದರಲ್ಲಿ ಫ್ರೀ ಇರ್ತದೆ. ನಂತರ ಕ್ಲೋರಿನ್ ನ ನೀವು 17 ಇದರ ಅಟಾಮಿಕ್ ನಂಬರ್, ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದ್ರೆ 1s2 2s2 2p6 3s2 1s2 2s2 2p6 3s2 3p ಎಷ್ಟಾಗ್ತದೆ ಇದು? 2 4 4 10 12 3p 12 5 3p5. ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಇದಕ್ಕೆ ಇದು 3s2 3p5 ಇದೆ. ಆದ್ರೆ ಇದು ಏನಾಗಬೇಕು, ಈ ಪೂರಾ ಇದು ಶೆಲ್ ತುಂಬಬೇಕಂದ್ರೆ, ಈ ಕಕ್ಷೆ ತುಂಬಬೇಕಂದ್ರೆ ಅದಕ್ಕೆ ಮಿನಿಮಮ್ ಎಷ್ಟು ಬೇಕು? 8 ಎಲೆಕ್ಟ್ರಾನ್ ಬೇಕು. ಆದ್ರೆ ಇದು ನೋಡಲಿ, ಕೊನೆಯ ಕಕ್ಷೆಯಲ್ಲಿ ಅದು ಕಕ್ಷೆ ತುಂಬಲು ಎಷ್ಟು ಬೇಕು? ಮಿನಿಮಮ್ 8 ಎಲೆಕ್ಟ್ರಾನ್ ಬೇಕು. ನೋಡಲಿ, ಇಲ್ಲಿ ಕೊನೆಯ ಕಕ್ಷೆಯಲ್ಲಿ ಇದರಲ್ಲಿ ಏನಾಗಿದೆ ಅಂದ್ರೆ 8 ಎಲೆಕ್ಟ್ರಾನ್ ಇದೆ. 6 + 2 8 ಎಲೆಕ್ಟ್ರಾನ್ ಇದೆ. ಆದ್ರೆ ಒಂದು ಎಕ್ಸ್ಟ್ರಾ ಇದೆ. ಇದನ್ನೇ ಮಾಡೋಣ, ಇದನ್ನ ಸರಿಯಾಗಿ ಇನ್ನೊಮ್ಮೆ ಏನ್ ಮಾಡೋಣ, ಸರಿಯಾಗಿ ಬರೋಣ. ಏನಾಗ್ತದೆ ಅಂದ್ರೆ ಇಲ್ಲಿ ಸೋಡಿಯಂ ಇದೆ, ಹೌದಾ? ಸೋಡಿಯಂದು ಎಲೆಕ್ಟ್ರಾನಿಕ್ ವಿನ್ಯಾಸ ನೋಡ್ರಿ, 1s2 2s2 2p6 3s1, ಹೌದಾ? ಈಗ ಇದರ ಕೊನೆಯ ಕಕ್ಷೆಯಲ್ಲಿ ಈಗ ನೋಡ್ರಿ, ಯಾವುದೇ ಕೊನೆಯ ಕಕ್ಷೆಯಲ್ಲಿ ಅದು ಫುಲ್ ಆಗ್ಬೇಕಂದ್ರೆ ಅದಕ್ಕೆ 8 ಎಲೆಕ್ಟ್ರಾನ್ ಇರ್ಬೇಕು. ಅದರಲ್ಲಿ ಕೊನೆಯ ಕಕ್ಷೆಯಲ್ಲಿ ಇರಬೇಕು 8 ಎಲೆಕ್ಟ್ರಾನ್. ನೋಡ್ರಿ, ಇಲ್ಲಿ ಒಂದು ಎರಡನೇ ಕಕ್ಷೆ ಇದೆಯಲ್ಲ, ಅದರಲ್ಲಿ ಟೋಟಲ್ ಈಗಾಗಲೇ ಏನಾಗಿದೆ, 8 ಎಲೆಕ್ಟ್ರಾನ್ ಇದೆ. ಆದ್ರೆ ಇದೊಂದು ಎಕ್ಸ್ಟ್ರಾ ಏನಾಗಿದೆ, 1 ಎಲೆಕ್ಟ್ರಾನ್ ಇದೆ. ಅಂದ್ರೆ ಈ 1 ಎಲೆಕ್ಟ್ರಾನ್ ಇದರ ಸೋಡಿಯಂಗೆ ಅವಶ್ಯಕತೆ ಇರುವುದಿಲ್ಲ. ಅದರಿಂದ ಇದು ವೇಲೆನ್ಸ್ ಎಲೆಕ್ಟ್ರಾನ್ ಫ್ರೀ ಇರ್ತದೆ ಇದು. ಆದ್ರಿಂದ ಈ ಸೋಡಿಯಂ ಏನ್ ಮಾಡ್ತದೆ, ಈ ಎಲೆಕ್ಟ್ರಾನ್ ನ ಯಾವಾಗಲೂ ಕೊಡಲು ಏನ್ ಮಾಡ್ತದೆ, ಇದು ಆತರದಿಂದ ಇರುತ್ತದೆ. ನಂತರ ಬರೋದು ಒಂದು ಅಲೋಹ ತೆಗೆದುಕೊಳ್ಳೋಣ, ಅದು ಯಾವ್ದು? ಕ್ಲೋರಿನ್. ಈಗ ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 17. ಇದು 11 ಅಲ್ಲ. ಈಗ 17 ಹೆಂಗ್ ಬರೀತೀರಿ ನೀವು? 1s2 2s2 2p6 1s2 2s2 2p6 3s2 3p. ನೋಡ್ರಿ, 2 2 4 10 10 12 12ಕ್ಕೆ ಇನ್ನು 5 ಬೇಕಲ್ಲ, 3p5. ಹಾಗಾದ್ರೆ ಇಲ್ಲಿ ಕೊನೆಯ ಕಕ್ಷೆ ಎಷ್ಟಿದೆ? ಇದು ಥರ್ಡ್ ಒನ್. ಈಗ ಇದು 8 ಎಲೆಕ್ಟ್ರಾನ್ ಆಗ್ಬೇಕಂದ್ರೆ ಇಲ್ಲಿ ನೋಡ್ರಿ, ಒಂದೇ ಎಲೆಕ್ಟ್ರಾನ್ ಕಡಿಮೆ ಇದೆ. ಇದು 2 7. ಆದ್ರೆ ಇನ್ನೊಂದು ಎಲೆಕ್ಟ್ರಾನ್ ಇದಕ್ಕೆ ಕ್ಲೋರಿನ್ಗೆ ಬೇಕು. ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಆಗಿದೆ. ಇದು ಏನ್ ಮಾಡ್ಬೇಕು? ಕೊಡಬೇಕು ಇದು. ಆದ್ರೆ ಇದಕ್ಕೆ ಒಂದು ಎಲೆಕ್ಟ್ರಾನ್ ಏನಾಗಿದೆ, ಅವಶ್ಯಕತೆ ಇದೆ. ಆದ್ದರಿಂದ ಏನಾಗ್ತದೆ ಅಂದ್ರೆ, ಇದಕ್ಕೆ ಹೆಚ್ಚಿನ ಒಂದು ಎಲೆಕ್ಟ್ರಾನ್ ಇದೆ, ಇದಕ್ಕೆ ಒಂದು ಎಲೆಕ್ಟ್ರಾನ್ ಬೇಕಾಗಿದೆ. ಅಂದ್ರೆ ಇದು ಸ್ವೀಕಾರ ಮಾಡ್ಬೇಕು, ಇದೇನ್ ಮಾಡ್ಬೇಕು? ದಾನ ಮಾಡ್ಬೇಕು. ಈ ರೀತಿ ಒಂದು ಲೋಹ ದಾನ ಮಾಡಿ, ಒಂದು ಅಲೋಹ ಸ್ವೀಕಾರ ಮಾಡಿ ಏನಾಗ್ತವೆ? ಪರಸ್ಪರ ಏನಾಗ್ತಾವು? ವರ್ತನೆ ಆಗ್ತಾವು. ನೋಡ್ರಿ ಹೇಗೆ ವರ್ತನೆ ಆಗ್ತಾವ ನೋಡ್ರಿ. ಸೋಡಿಯಂ ಏನಾಗುತ್ತೆ? ಕ್ಲೋರಿನ್ ಜೊತೆ ಸೇರಿ, ಸೋಡಿಯಂ +1 ಇದು ಗೊತ್ತಿದೆ ನಿಮ್ಗೆ. ಕ್ಲೋರಿನ್ ಸೇರಿ ಏನಾಗ್ತದೆ? ಅದು Na+1 Cl-1 ಏನಾಗ್ತದೆ? Na1 Cl1 ಆಗಿ ಏನಾಗ್ತದೆ? NaCl. ಈಗ ಈ ರೀತಿಯಾಗಿ ಏನಾಗ್ತದೆ? ಲೋಹಗಳು ಮತ್ತು ಅಲೋಹಗಳು ಪರಸ್ಪರ ವರ್ತನೆ ಆಗ್ತದೆ. ಈಗ ಅದು ಒಂದೇ ಉದಾಹರಣೆ ಏನಾಗ್ತದೆ? Na+1 ಇನ್ನೊಂದು Cl-1 ಏನಾಗ್ತದೆ? Na1 Cl1 NaCl. ಅದೇ ರೀತಿ ನಾವು MgCl2 ತಗೊಂಡ್ರೆ Mg ಏನಾಗ್ತದೆ? +2 Cl-1 Mg1 ತಗೋಬೇಕು, Cl2 ತಗೋಬೇಕು, MgCl2. ಆದ್ರೆ ನಾವು ಇದನ್ನ ಈ ರೀತಿ ಬರೆದ್ರೆ ಅದೇನಾಗಲ್ಲ, ಅಷ್ಟು ಸರಿ ಅನ್ಸಲ್ಲ. ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಚುಕ್ಕೆ ಇಡೋದ್ರಿಂದ ನಾವೇನ್ ಮಾಡ್ಬೇಕಾಗ್ತದೆ? ಇದನ್ನ ಬರಿಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ಬೇಕು, ಈಗ ಒಂದು ಎಕ್ಸಾಂಪಲ್ ಅನ್ನ ನಾವು ಮಾಡೋಣ. ಈಗ ಸೋಡಿಯಂ ಇದೆ. ಸೋಡಿಯಂ ನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 1. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಸೋಡಿಯಂ ಅನ್ನ ಬರೆದು ಅವುಗಳನ್ನ ಡಾಟ್ ರೂಪದಲ್ಲಿ ಅದರ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಬರೀಬೇಕು. ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 1 ಇದೆ. ಹಂಗಂದ್ರೆ ನಾವೇನ್ ಮಾಡ್ಬೇಕು? ಒಂದು ಡಾಟ್ ಅನ್ನ ಹಾಕ್ಬೇಕು. ಅಂದ್ರೆ ಒಂದು ಡಾಟ್ ಅಂದ್ರೆ ಸೋಡಿಯಂಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಗಳಿದೆ? 1 ಎಲೆಕ್ಟ್ರಾನ್. ಅದೇ ನಾವು Mg ನ ತಗೊಂಡ್ರೆ, ಮ್ಯಾಗ್ನೀಷಿಯಂ ನ ವೇಲೆನ್ಸ್ ಎಲೆಕ್ಟ್ರಾನ್ ಗಳು ಎಷ್ಟು? 2. ಆದ್ರಿಂದ ನಾವೇನ್ ಮಾಡ್ಬೇಕು? 2 ಡಾಟ್ ಅನ್ನ ನಾವೇನ್ ಮಾಡ್ಬೇಕಾಗ್ತದೆ? ಮ್ಯಾಗ್ನೀಷಿಯಂಗೆ ಹಾಕ್ಬೇಕಾಗ್ತದೆ.
ಮ್ಯಾಗ್ನೀಷಿಯಂಗೆ ಅಥವಾ ಇದೆ ಇಲ್ಲಿ 2 ಡಾಟ್ ಅಂದ್ರೆ ಪೇರ್ ಇರ್ತಾವಲ್ಲ, ಮ್ಯಾಗ್ನೀಷಿಯಂಗೆ 2 ಡಾಟ್ ಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಹಾಕ್ಬೇಕಾಗ್ತದೆ. ನಂತರ ಈಗ ಅಲೋಗಳಿಗೆ ನಾವು ಬರೋಣ. ಅಲೋದಲ್ಲಿ ಏನಾಗ್ತದೆ ಅಂದ್ರೆ ಕ್ಲೋರಿನ್ ಇದೆ. ಕ್ಲೋರಿನ್ ನಲ್ಲಿ ಈಗ ಏನ್ ಬೇಕಂದ್ರೆ ಈಗ ಅದ್ರ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು 5, 6, 7 ಅದಲ್ಲ 7 ವೇಲೆನ್ಸ್ ಎಲೆಕ್ಟ್ರಾನ್ ಗಳಿದೆ. ಆದ್ರೆ 7 ವೇಲೆನ್ಸ್ ಎಲೆಕ್ಟ್ರಾನ್ ಗಳಿಗೆ ಇನ್ನೊಂದು ವೇಲೆನ್ಸ್ ಇದು ಇನ್ನೊಂದು ಎಲೆಕ್ಟ್ರಾನ್ ಏನಾಗ್ತದೆ ಅವಶ್ಯಕತೆ ಇದೆ. ಇದರಲ್ಲಿ ನೋಡ್ರಿ ಲೋಹಗಳ ವೇಲೆನ್ಸ್ ಎಲೆಕ್ಟ್ರಾನ್ ಗಳನ್ನ ಡಾಟ್ ಇಂದ ರಿಪ್ರೆಸೆಂಟ್ ಮಾಡಿದ್ರೆ ಅಲೋಹಗಳ ವೇಲೆನ್ಸ್ ಎಲೆಕ್ಟ್ರಾನ್ ಗಳನ್ನ ಇದು ನಾವೇನ್ ಮಾಡೋದು ಇಂಟು ಮಾರ್ಕ್ ಇಂದ ನಾವೇನ್ ಮಾಡಬೇಕು ರಿಪ್ರೆಸೆಂಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ 1, 2, 3, 4, 5, 6, 7 ಅಂದ್ರೆ ಇಲ್ಲಿ ಒಂದ್ ಏನಾಗಿದೆ, ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಅಂದ್ರೆ ಇಲ್ಲಿ ಒಂದು ಖಾಲಿ ಸ್ಪೇಸ್ ಇದೆ, ಇಲ್ಲಿ ಫ್ರೀ ಆಗಿದೆ, ಯಾರು ಇಲ್ಲಿ ಏನು ಇಲ್ಲಿ ಅಂದ್ರೆ ಇದಕ್ಕೆ ಒಂದು ಫುಲ್ ಫಿಲ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇದಕ್ಕೊಂದು ಎಕ್ಸ್ಟ್ರಾ ಇದೆ, ಇದೇನ್ ಮಾಡ್ಬೇಕು ಇಲ್ಲಿ ಬಂದು ಇದಕ್ಕೆ ಸೇರ್ಬೇಕಾಗಿದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಈ ರೀತಿ ನಾವು ಡಾಟ್ಸ್ ಅನ್ನ ಇಡಬೇಕು. ಇವಾಗ ಏನಾಗುತ್ತೆ ಅಂದ್ರೆ ಈ ಸೋಡಿಯಂ ನಾವು ಒಂದು ಫ್ರೀ ಎಲೆಕ್ಟ್ರಾನ್ ಇದೆಯಲ್ಲ, ಒಂದು ಸ್ವತಂತ್ರ ಎಲೆಕ್ಟ್ರಾನ್ ಬಂದು ಈ ಜಾಗದಲ್ಲಿ ಏನಾಗ್ತದೆ ಬಂದು ಸೇರ್ತದೆ. ಈ ಜಾಗದಲ್ಲಿ ಬಂದು ಸೇರಿದಾಗ ಅದೇನಾಗ್ತದೆ ಅಂದ್ರೆ ಸೋಡಿಯಂ ಯಾವಾಗಾದ್ರೆ ಇದಕ್ಕೂ ಎಲೆಕ್ಟ್ರಾನ್ ನ ಕೊಟ್ಟನಂದ್ರೆ ಅವ ಏನಾಗ್ತಾನಂದ್ರೆ ಸೋಡಿಯಂ ಯಾವಾಗಾದ್ರೂ ಎಲೆಕ್ಟ್ರಾನ್ ಅನ್ನ ಕೊಟ್ಟನಂದ್ರೆ ಅವ ಏನಾಗ್ತಾನೆ ಅಂದ್ರೆ ಇದು ನೋಡಿ ಇಲ್ಲಿ ಬರೋಣ, ಅದೇನಾಗ್ತದೆ ಸೋಡಿಯಂ Na+ ಆಗ್ತದೆ. ಅಂದ್ರೆ ಸೋಡಿಯಂ ಕೊಟ್ಟನಂದ್ರೆ ಅವ ಏನಾಗ್ತಾನೆ Na+ ಹಾಕಾನ. ಇವ ಏನಾಗ್ತಾನ ಅಂದ್ರೆ ಇಲ್ಲಿ ಕ್ಲೋರಿನ್, ಇವನ ಕ್ಲೋರಿನ್ ಎಲೆಕ್ಟ್ರಾನ್ಗಳು ಎಷ್ಟಿದಾವೆ 7 ಇದಾವೆ. ಒಂದು ಎಲೆಕ್ಟ್ರಾನ್ ಏನಾಗ್ತದೆ ಸೋಡಿಯಂ ಎಲೆಕ್ಟ್ರಾನ್ ಒಂದು ಏನಾಗ್ತದೆ ಇಲ್ಲಿ ಬಂದು ಸೇರ್ತದೆ. ಈ ರೀತಿಯಾಗಿ ನೀವು ಚುಕ್ಕಿ ಇಡುವುದನ್ನ ನೀವು ಏನ್ ಮಾಡ್ಬೇಕಾಗ್ತದೆ ಕಲಿಬೇಕಾಗ್ತದೆ. ಸೋಡಿಯಂ ಈ ಕ್ಲೋರಿನ್ ಒಂದಿಗೆ ವರ್ತಿಸಿ ಈ ರೀತಿಯಾಗಿ ಸಂಯುಕ್ತವನ್ನು ಉಂಟು ಮಾಡ್ತದೆ. ಈ ವಿಧಾನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನ ಏನ್ ಮಾಡೋಣ, ಮ್ಯಾಗ್ನೀಷಿಯಂ ಅನ್ನ ಚುಕ್ಕಿ ಇಡುವ ವಿಧಾನದಿಂದ ನಾವು ಸಾಲ್ವ್ ಮಾಡೋಣ. ಮ್ಯಾಗ್ನೀಷಿಯಂ ಏನಾಗ್ತದೆ ಅಂದ್ರೆ ಮ್ಯಾಗ್ನೀಷಿಯಂ ನ ವೇಲೆನ್ಸ್ ಎಲೆಕ್ಟ್ರಾನ್ ಗಳನ್ನ ಡಾಟ್ ರೂಪದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ ಬರೀಬೇಕಾಗ್ತದೆ. ಅದೇ ರೀತಿ ಕ್ಲೋರಿನ್, ಹೌದಾ, ಈಗ ಕ್ಲೋರಿನ್ ಅನ್ನ ನಾವೇನ್ ಮಾಡ್ಬೇಕು, ಅವುಗಳ ವೇಲೆನ್ಸ್ ಎಲೆಕ್ಟ್ರಾನ್ ಗಳನ್ನ ಬರೀಬೇಕು. 1, 2, 3, 4, 5, 6, 7. ಈಗ ನೋಡ್ರಿ, ಈಗ ಒಂದ್ ಎಲೆಕ್ಟ್ರಾನ್ ಬೇಕು ಈ ಕ್ಲೋರಿನ್ಗೆ. ಆದ್ರೆ ಇದ್ರ ಮ್ಯಾಗ್ನೀಷಿಯಂ ಕಡೆ ಎಷ್ಟು ಎಲೆಕ್ಟ್ರಾನ್ಗಳಿವೆ, 2 ಎಲೆಕ್ಟ್ರಾನ್. ಇದರಲ್ಲಿ ಮ್ಯಾಗ್ನೀಷಿಯಂ ಕಡೆ 2 ಎಲೆಕ್ಟ್ರಾನ್ ಅದಾವ, ಆದ್ರೆ ಕ್ಲೋರಿನ್ ಗೆ ಒಂದೇ ಎಲೆಕ್ಟ್ರಾನ್ ಬೇಕಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಇನ್ನೊಂದು ಕ್ಲೋರಿನ್ ಅನ್ನ ನಾವೇನ್ ಮಾಡ್ಬೇಕು ತೆಗೆದುಕೊಳ್ಳಬೇಕು. ಅವಾಗ ಕ್ಲೋರಿನ್ ಇನ್ನೊಂದು ತೆಗೆದುಕೊಂಡು ಅದರಲ್ಲಿ ಏನ್ ಮಾಡ್ಬೇಕು, ಅದರ ಎಲೆಕ್ಟ್ರಾನ್ ಗಳನ್ನು ಇಂಟು ರೂಪದಲ್ಲಿ ಏನ್ ಮಾಡ್ಬೇಕು, ಒಂದು ಕಡಿಮೆ ಇರ್ತಲ್ಲ, ಒಂದು ಖಾಲಿ ಇರ್ತದೆ, ಇಲ್ಲಿ ಇಂಟು ರೂಪದಲ್ಲಿ ಏನ್ ಮಾಡ್ಬೇಕು ಬರಿಬೇಕಾಗ್ತದೆ. ಈಗ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಮ್ಯಾಗ್ನೀಷಿಯಂ 2 ಕ್ಲೋರಿನ್ ಜೊಂದಿಗೆ ಸೇರಿಸಿ, ಈ ಮ್ಯಾಗ್ನೀಷಿಯಂ 2 ಕ್ಲೋರಿನ್ ಒಂದಿಗೆ ಸೇರಿ ಅಂದ್ರೆ ಇದರೊಂದು ಎಲೆಕ್ಟ್ರಾನ್ ಇಲ್ಲಿ ಬಂದು ಸೇರ್ತದೆ, ಹೌದಲ್ಲ. ಈ ಎಲೆಕ್ಟ್ರಾನ್ ಏನಾಗ್ತದೆ ಇಲ್ಲಿ ಬಂದು ಏನಾಗ್ತದೆ ಸೇರ್ತದೆ. ಈ ಎಲೆಕ್ಟ್ರಾನ್ಗಳು ಆ ಜಾಗದಲ್ಲಿ ಬಂದು ಏನಾಗ್ತದೆ ಅಂದ್ರೆ Mg ಎಲೆಕ್ಟ್ರಾನ್ ಗಳನ್ನು ದಾನ ಮಾಡ್ತಂದ್ರೆ ಅದು Mg+2 ಆಗ್ತದೆ. ನಂತರ ಏನಾಗ್ತದೆ Cl ಬರೀಬೇಕು. Cl ಏನಾಗ್ತದೆ 1, 2, 3, 4, 5, 6, 7. ಇದರದೊಂದು ಎಲೆಕ್ಟ್ರಾನ್ ಏನಾಗುತ್ತೆ ಬಂದ್ ಸೇರುತ್ತೆ. ಆದ್ರೆ 2 ಕ್ಲೋರಿನ್ ಅಲ್ಲ, ಅದಕ್ಕೆ ನಾನು ಮಾಡ್ಬೇಕು ಬ್ರಾಕೆಟ್ ಹಾಕಿ ಮಾಡಬೇಕು, 2ಅನ್ನ ಬರಿಬೇಕು. ಈ ರೀತಿಯಾಗಿ ನೀವು ಚುಕ್ಕಿ ಇಡುವ ವಿಧಾನದಿಂದ ಇದನ್ನ ಲೋಹಗಳು ಅಲೋಹಗಳು ಪರಸ್ಪರ ಹೇಗೆ ವರ್ತನೆ ಮಾಡ್ತದೆ ಎಂಬುದನ್ನ ನೀವೇನ್ ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ. ನಂತರ ಬರುವುದು ಅಯಾನಿಕ ಸಂಯುಕ್ತಗಳ ಗುಣಗಳು. ಅಯಾನಿಕ ಸಂಯುಕ್ತಗಳ ಗುಣಗಳು. ಅಯಾನಿಕ ಸಂಯುಕ್ತ ಅಂದ್ರೆ ಏನು ಅಂದ್ರೆ ನೀವು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಸಂಯುಕ್ತಗಳಲ್ಲಿ ಬಹಳ ಸಂಯುಕ್ತ ಬರ್ತಾವ. ಒಂದು ಅಯಾನಿಕ ಸಂಯುಕ್ತ, ಅಯಾನಿಕ ಸಂಯುಕ್ತ, ಮತ್ತೆ ಇನ್ನೊಂದು ಏನಂದ್ರೆ ಸಹವೇಲೆನ್ಸಿ ಸಂಯುಕ್ತ, ಸಹವೇಲೆನ್ಸಿಯ ಸಂಯುಕ್ತ. ಈಗ ನೀವು ಕಂಪ್ಯಾರಿಸನ್ ಮಾಡ್ಕೊಂತ ನೀವು ಅರ್ಥ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಬಹಳ ಈ ಕಾನ್ಸೆಪ್ಟ್ ಏನಾಗುತ್ತೆ ಈಸಿ ಆಗುತ್ತೆ. ಅಯಾನಿಕ ಸಂಯುಕ್ತ ಅಂದ್ರೆ ಏನು, ಸಹವೇಲೆನ್ಸಿ ಸಂಯುಕ್ತ ಅಂದ್ರೆ ಏನು. ಸಾಮಾನ್ಯವಾಗಿ ಒಂದು ಲೋಹ ತನ್ನಲ್ಲಿರುವ ಎಲೆಕ್ಟ್ರಾನ್ ಅನ್ನ ಫ್ರೀ ಎಲೆಕ್ಟ್ರಾನ್ ಅನ್ನ ದಾನ ಮಾಡಿ ಇನ್ನೊಂದು ಲೋಹ ಆ ಫ್ರೀ ಎಲೆಕ್ಟ್ರಾನ್ ನ ತೆಗೆದುಕೊಂಡು ಆ ಫ್ರೀ ಎಲೆಕ್ಟ್ರಾನ್ ಅನ್ನ ತೆಗೆದುಕೊಂಡು ಅಲೋಹ ಫ್ರೀ ಎಲೆಕ್ಟ್ರಾನ್ ನ ತೆಗೆದುಕೊಂಡು ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತ ಎಂದು ಕರೆಯುತ್ತೇವೆ. ಅಂದ್ರೆ ಒಬ್ಬ ಲೋಹಗಳು ಏನ್ ಮಾಡ್ಬೇಕು, ಒಂದು ಎಲೆಕ್ಟ್ರಾನ್ ನ ಕೊಡಬೇಕು, ಅಲೋಹ ಏನ್ ಮಾಡ್ಬೇಕು ಎಲೆಕ್ಟ್ರಾನ್ ಅನ್ನ ಸ್ವೀಕಾರ ಮಾಡ್ಬೇಕು. ಒಬ್ರು ಕೊಡೋರು ಇರ್ಬೇಕು, ಒಬ್ರು ಏನ್ ಮಾಡ್ಬೇಕು ಸ್ವೀಕಾರ ಮಾಡೋರು ಇರ್ಬೇಕು. ಅಂದ್ರೆ ಈಗ ಆ ರೀತಿ ಕ್ರಿಯೆ ಆಗಿ ಆ ಸಂಯುಕ್ತಗಳು ಉಂಟಾದ್ರೆ ಅಂತ ಸಂಯುಕ್ತಕ್ಕೆ ನಾವು ಅಯಾನಿಕ ಸಂಯುಕ್ತ ಎಂದು ಕರಿತೇವೆ. ಅದೇ ರೀತಿ ನಾವು ಸಹವೇಲೆನ್ಸಿಗೆ ಬಂದಾಗ, ಸಹವೇಲೆನ್ಸಿ ಫಾರ್ ಎಕ್ಸಾಂಪಲ್ ನಾವು ಯಾವ ತಗೊಂಡ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಒಂದು ಅಲೋಹ, ಆಕ್ಸಿಜನ್ ಒಂದು ಅಲೋಹ. ಇದ್ರ ನಡುವೆನೂ ಏನಿದೆ ಬಂಧ ಇದೆ. ಆದ್ರೆ ಈ ಬಂಧ ಹೇಗೆ ಉಂಟಾಗಿದೆ ಅಂದ್ರೆ ಇದು ಸಹವೇಲೆನ್ಸಿಯ ಸಂಯುಕ್ತ. ಇದೊಂದು ಸಹವೇಲೆನ್ಸಿ ಸಂಯುಕ್ತ. ನೋಡ್ರಿ, ಈ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಇದೇನೇನಿದೊಂದು ಅಯಾನಿಕ ಸಂಯುಕ್ತ. ಸೋಡಿಯಂ ಕ್ಲೋರೈಡ್ ಏನಿದೊಂದು ಅಯಾನಿಕ ಸಂಯುಕ್ತ. ಇವುಗಳ ನಡುವಿನ ಬಂಧ ಯಾವುದು, ಅಯಾನಿಕ ಬಂಧ. ಇವುಗಳ ನಡುವಿನ ಬಂಧ ಯಾವುದು,
ಅಯಾನಿಕ ಬಂಧ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಇದೊಂದು ಸವೆಲೆನ್ಸಿಯ ಸಂಯುಕ್ತ ಇವುಗಳ ನಡುವಿನ ಬಂಧ ಯಾವುದು? ಸವೆಲೆನ್ಸಿಯ ಬಂಧ. ಹಂಗಂದ್ರೆ ಈ ಸವೆಲೆನ್ಸಿ ಬಂಧ ಏನಾಗುತ್ತೆ? ಈಗ ಅಯಾನಿಕ ಬಂಧದಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತಿಲ್ಲ. ಒಂದು ಸೋಡಿಯಂ ಎಲೆಕ್ಟ್ರಾನ್ ಕೊಡ್ತಾನೆ, ಕ್ಲೋರಿನ್ ಎಲೆಕ್ಟ್ರಾನ್ ಇಸ್ಕೊಂತಾನೆ. ಆದ್ರೆ ಸವೆಲೆನ್ಸಿಯಲ್ಲಿ ಇವು ಪರಸ್ಪರ ಏನ್ ಮಾಡ್ತಾವೆ? ಎಲೆಕ್ಟ್ರಾನ್ ಗಳನ್ನ ವಿನಿಮಯ ಮಾಡ್ಕೊಂತಾವು. ಕಾರ್ಬನ್ ಮತ್ತು ಆಕ್ಸಿಜನ್ಗಳು ಇವನಲ್ಲಿರೋ ಎಲೆಕ್ಟ್ರಾನ್ ಇವನಿಗೆ ಕೊಡುದು, ಇವನಲ್ಲಿರೋ ಎಲೆಕ್ಟ್ರಾನ್ ಇವನಿಗೆ ಕೊಟ್ಟು ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಇಲ್ಲಿ ಏನಾಗ್ತದೆ? ಸವೆಲೆನ್ಸಿ ಬಂಧ ಉಂಟಾಗುತ್ತದೆ. ಆದ್ರೆ ಇಲ್ಲಿ ವಿನಿಮಯ ಆಗಂಗಿಲ್ಲ, ಪರಸ್ಪರ ವಿನಿಮಯ ಆಗಂಗಿಲ್ಲ. ಸೋಡಿಯಂ ಕೊಡ್ತಾನೆ, ಆಕ್ಸಿಜನ್ ಕ್ಲೋರಿನ್ ಏನ್ ಮಾಡ್ತಾನೆ? ಇಸ್ಕೊಂತಾನೆ. ಇದೇ ರೀತಿಯಾಗಿ ಅಯಾನಿಕ ಸಂಯುಕ್ತ ಮತ್ತು ಸವೆಲೆನ್ಸಿ ಸಂಯುಕ್ತ ಉಂಟು ಆಗ್ತದೆ. ಈಗ ನಾವು ಸಂಯುಕ್ತ ಮತ್ತು ಸವೆಲೆನ್ಸಿ ಬಂಧದ ಬಗ್ಗೆ ನಾವೇನ್ ಮಾಡ್ಬೇಕಾಗಿಲ್ಲ. ಈಗ ನಮಗೆ ಇದರಲ್ಲಿ ಅವರು ಅದರ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ನಾವು ಜಸ್ಟ್ ಏನನ್ನ ಅರ್ಥ ಮಾಡ್ಕೋಬೇಕಿಲ್ಲ, ಅಯಾನಿಕ ಸಂಯುಕ್ತದ ಬಗ್ಗೆ ನಾವೇನ್ ಅರ್ಥ ಮಾಡ್ಕೋಬೇಕಾಗ್ತದೆ. ಹಂಗಂದ್ರೆ ಅಯಾನಿಕ ಸಂಯುಕ್ತ ಅಂದ್ರೆ ಏನು? ಅಯಾನಿಕ ಸಂಯುಕ್ತ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಒಂದು ಏನ್ ಮಾಡ್ಬೇಕು? ಲೋಹವು ಎಲೆಕ್ಟ್ರಾನ್ ದಾನ ಮಾಡಿ ಲೋಹಗಳು ಎಲೆಕ್ಟ್ರಾನ್ ಸ್ವೀಕಾರ ಮಾಡಿ ಉಂಟಾಗುವ ಒಂದು ಸಂಯುಕ್ತಕ್ಕೆ ಅಯಾನಿಕ ಸಂಯುಕ್ತ ಎಂದು ನಾವು ಕರೆಯುತ್ತೇವೆ. ಈಗ ಅಯಾನಿಕ ಸಂಯುಕ್ತದ ಗುಣಗಳು ನಾವು 1 by 1 ಏನ್ ಮಾಡ್ಬೇಕಾಗ್ತದೆ? ಅಯಾನಿಕ ಸಂಯುಕ್ತಗಳ ಗುಣಗಳನ್ನ ನಾವೇನ್ ಮಾಡ್ಬೇಕು? ಈಗ ತಿಳ್ಕೊಬೇಕಾಗ್ತದೆ. ಈಗ ಅಯಾನಿಕ ಸಂಯುಕ್ತದಲ್ಲಿ ಮೊದಲನೇ ಗುಣ ಯಾವ್ದಂದ್ರೆ ಅದರ ಭೌತ ಸ್ಥಿತಿ. ಭೌತ ಸ್ಥಿತಿ ಹೇಗಿರ್ತದೆ? ಈಗ ಸಾಮಾನ್ಯವಾಗಿ ಅಯಾನಿಕ ಸಂಯುಕ್ತ ಉದಾಹರಣೆ ಉಪ್ಪು ತೆಗೆದುಕೊಳ್ಳಿ. ಅಯಾನಿಕ ಸಂಯುಕ್ತ ಉದಾಹರಣೆ ಉಪ್ಪು ಯಾಕೆ ಉಪ್ಪು ಅಂದ್ರೆ ಇದು ಸೋಡಿಯಂ ಕ್ಲೋರೈಡ್. ಇಲ್ಲಿ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಡ್ತಾನೆ, ಕ್ಲೋರಿನ್ ಇಸ್ಕೊಂಡು ಏನಾಗ್ತದೆ? ಇಲ್ಲೊಂದು ಅಯಾನಿಕ ಬಂಧವನ್ನು ಉಂಟು ಮಾಡಿ ಅಯಾನಿಕ ಸಂಯುಕ್ತವನ್ನು ಉಂಟು ಮಾಡಿದೆ. ಈಗ ಇದರ ಭೌತ ಸ್ಥಿತಿ ಹೇಗಿರ್ತದೆ? ಈಗ ನಿಮ್ಗೆ ಗೊತ್ತಿದೆ ಉಪ್ಪು ಯಾವ ಸ್ಥಿತಿಯಲ್ಲಿ ಇರ್ತದೆ? ಘನ ಸ್ಥಿತಿಯಲ್ಲಿರ್ತದೆ. ಯಾಕೆ ಘನ ಸ್ಥಿತಿಯಲ್ಲಿರ್ತದೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದು ಸೋಡಿಯಂ, ಇದರ ಅಯಾನ ಇದು ಧನ ಅಯಾನ, ಕ್ಲೋರಿನ್ ಏನಿದು ಋಣ ಅಯಾನ. ಈಗ ಏನಾಗ್ತದೆ? ಈ ಧನ ಅಯಾನು ಮತ್ತು ಋಣ ಅಯಾನ ನಡುವೆ ಆಕರ್ಷಣೆ ಬಹಳ ಹೆಚ್ಚಿರ್ತದೆ. ಇದರ ಆಕರ್ಷಣೆ ಏನಿರ್ತದೆ? ಬಹಳ ಹೆಚ್ಚಿರುತ್ತದೆ. ಆದ್ದರಿಂದ ನೋಡ್ರಿ, ಅಯಾನಿಕ ಸಂಯುಕ್ತಗಳ ಗುಣಗಳು ಮೊದಲನೇದು ಯಾವುದು? ಭೌತ ಸ್ಥಿತಿ ಅದಕ್ಕೆ ಸಾಮಾನ್ಯವಾಗಿ ಯಾವ ಸ್ಥಿತಿಯಲ್ಲಿ ಇರ್ತವೆ? ಅವು ಘನ ಸ್ಥಿತಿಯಲ್ಲಿ ಇರ್ತದೆ. ಯಾಕಂದ್ರೆ ಈಗ ಏನಾಗ್ತದೆ ಅಂದ್ರೆ ಒಂದು ಸೋಡಿಯಂ ಅದರಲ್ಲಿ ಒಂದು ಧನ ಅಯಾನ ಇರ್ತದೆ, ಒಂದು ಋಣ ಅಯಾನ ಇರ್ತದೆ. ಧನ ಅಯಾನು ಮತ್ತು ಋಣ ಅಯಾನುಗಳ ನಡುವಿನ ಆಕರ್ಷಣೆ ಏನಿರ್ತದೆ? ಆಕರ್ಷಣೆ ಬಹಳ ಹೆಚ್ಚಿರುತ್ತದೆ. ಆದ್ದರಿಂದ ಇವುಗಳು ಸಾಮಾನ್ಯವಾಗಿ ಒರಟಾಗಿರುತ್ತವೆ. ಒರಟಾಗಿರುತ್ತದೆ. ಇದು ಮೊದಲನೇ ಭೌತ ಸ್ಥಿತಿ, ಇದರದು ಅಯಾನಿಕ ಸಂಯುಕ್ತಗಳ ಭೌತ ಸ್ಥಿತಿ. ನಂತರ ಬರುವುದು ಕರಗುವ ಬಿಂದು ಮತ್ತು ಕುದಿಯುವ ಬಿಂದು. ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಎಂಪಿ ಮತ್ತೆ ಬಿಪಿ. ಇವುಗಳು ಇದರಲ್ಲಿ ಏನಿರ್ತದೆ ಅಂದ್ರೆ ಈಗ ನೋಡ್ಲಿ, ಈಗ ಸವೆಲೆನ್ಸಿ ಬಂಧ, ಒಂದು ವೇಳೆ ಸವೆಲೆನ್ಸಿ ಬಂಧ ಫಾರ್ ಎಕ್ಸಾಂಪಲ್ ಯಾವ್ದು? ಪೆಟ್ರೋಲ್, ಡೀಸೆಲ್ ಇವೆಲ್ಲ ಎಲ್ಲ ಹೈಡ್ರೋಕಾರ್ಬನ್ಗಳು. ಅಥವಾ ನೀವು ಮನೆಯಲ್ಲಿ ಯೂಸ್ ಮಾಡುವ ಮೀಥೇನ್ ತೆಗೆದುಕೊಳ್ಳಿ, CH4. ಹೌದಾ? ಇಲ್ಲಿ ಏನಾಗ್ತದೆ? CH4 ಗಳ ನಡುವೆ ಸವೆಲೆನ್ಸಿ ಬಂಧ ಇರ್ತದೆ. ಇದನ್ನ ಸ್ವಲ್ಪ ನೀವು ಹೀಟ್ ಮಾಡಿದ್ರೆ ಅಂದ್ರೆ ಮೀಥೇನ್ ಗ್ಯಾಸ್ ಏನಾಗ್ತದೆ? ಈಸಿಯಾಗಿ ಏನಾಗ್ತದೆ? ಇದು ಸುಟ್ಟು ಬಿಡ್ತದೆ. ಆದ್ರೆ ಯಾಕೆ ಇಲ್ಲಿ ಯಾವ ಬಂಧ ಇರ್ತದೆ? ಸವೆಲೆನ್ಸಿ ಬಂಧ ಇರ್ತದೆ. ಈಗ ಇಲ್ಲಿ ಏನಿರ್ತದೆ? ಅಯಾನಿಕ ಬಂಧ ಇರ್ತದೆ. ಉಪ್ಪಿನಲ್ಲಿ ನೋಡ್ರಿ ನೀವು ಅದರ ಬಂಧಗಳು ಸೋಡಿಯಂ ಮತ್ತೆ ಕ್ಲೋರಿನ್ ಬಹಳ ಆಕರ್ಷಣಕಾರಿಯಾಗಿ ಅವೇನಾಗ್ತವೆ? ಒಂದಕ್ಕೊಂದು ಏನ್ ಮಾಡ್ತವೆ? ಜೋಡಣೆ ಆಗಿರ್ತವೆ. ಅಂದ್ರೆ ಅದನ್ನ ಬಂಧವನ್ನ ಮುರಿಯಲು ಬಹಳ ಕಷ್ಟ. ಅಯಾನಿಕ ಬಂಧವನ್ನು ಮುರಿಯಲು ಏನಾಗ್ತದೆ? ಬಹಳ ಕಷ್ಟ. ಅದೇ ನೀವು ಸವೆಲೆನ್ಸಿ ಬಂಧ ಈಸಿಯಾಗಿ ಏನ್ ಮಾಡ್ಬೋದು? ಈ ಪೆಟ್ರೋಲ್, ಡೀಸೆಲ್ ಇವೆಲ್ಲ ಈ ಸಂಯುಕ್ತಗಳು ಇದು ಸವೆಲೆನ್ಸಿ ಬಂಧದಿಂದ ಉಂಟಾಗಿರ್ತದೆ. ಅದನ್ನ ನೀವು ಸ್ವಲ್ಪ ಹೀಟ್ ಮಾಡಿದ್ರೆ, ಸ್ವಲ್ಪ ನೀವು ಬೆಂಕಿ ಹಚ್ಚಿಬಿಟ್ರೆ ಏನಾಗ್ತದೆ? ಸವೆಲೆನ್ಸಿ ಬಂಧ ಮುರಿದು ಬಿಡ್ತದೆ. ಆದ್ರೆ ಅಯಾನಿಕ ಬಂಧವನ್ನ ಮುರಿಯಲು ಬಹಳ ಕಷ್ಟಕರವಾಗಿರ್ತದೆ. ಆದ್ದರಿಂದ ಇದರ ಎಂಪಿ ಮತ್ತೆ ಬಿಪಿ ಅಂದ್ರೆ ಏನಿದು ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಬಹಳ ಹೆಚ್ಚಿರುತ್ತದೆ. ಯಾಕೆ ಹೆಚ್ಚಿರ್ತದೆ? ಅಯಾನಿಕ ಬಂಧವನ್ನು ಮುರಿಯುವುದು ಬಹಳ ಕಷ್ಟಕರ ಕಂಪೇರ್ ಟು ಸವೆಲೆನ್ಸಿ ಬಂಧ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರ್ತದೆ ಅಂದ್ರೆ ವಿಲೀನತೆ. ನೆಕ್ಸ್ಟ್ ಬರುವಂತ ಯಾವ ಕಾನ್ಸೆಪ್ಟ್? ವಿಲೀನತೆ. ಈಗ ನೋಡ್ರಿ, ಯಾವುದೇ ನೀವು ಅಯಾನಿಕ ಸಂಯುಕ್ತಗಳನ್ನು ತೆಗೆದುಕೊಳ್ರಿ, ಉದಾಹರಣೆ ಉಪ್ಪು, ಇದು ನೀರಿನಲ್ಲಿ ವಿಲೀನ ಆಗುತ್ತೋ? ಇಲ್ಲ, ಆಗುತ್ತೆ. ಈಸಿಯಾಗಿ ಏನಾಗ್ತದೆ? ವಿಲೀನತೆ ಆಗುತ್ತದೆ. ಯಾವುದೇ ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ವಿಲೀನತೆ ಆಗುತ್ತೆ. ಅದೇ ನೀವು ಸವೆಲೆನ್ಸಿ ಸಂಯುಕ್ತಗಳನ್ನು ತೆಗೆದುಕೊಳ್ಳಿ, ಉದಾಹರಣೆ ಈ ಆಯಿಲ್ಸ್ ಇರ್ತಾವೆ ನಿಮ್ಗೆ, ಆಯಿಲ್, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಅಯಾನಿಕ ಸಂಯುಕ್ತ, ಇದು ಸವೆಲೆನ್ಸಿ ಸಂಯುಕ್ತ. ಇವು ನೀರಿನಲ್ಲಿ ಏನಾಗುವುದಿಲ್ಲ? ವಿಲೀನ ಆಗುವುದಿಲ್ಲ. ಅದೇ ರೀತಿ ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ವಿಲೀನ ಆಗುತ್ತದೆ. ನೀರಿನಲ್ಲಿ ವಿಲೀನಗಳಾಗಿ ತಮ್ಮ ಅಯಾನುಗಳನ್ನು ಏನ್ ಮಾಡ್ತದೆ? ಬೇರ್ಪಡಿಸುತ್ತದೆ. ಸೋಡಿಯಂ ಪ್ಲಸ್ Na+1 Cl-1 ಆಗಿ ಅಯಾನುಗಳು ಏನಾಗ್ತವೆ? ಬಿಡುಗಡೆ ಆಗ್ತವೆ. ನಂತರ ನೆಕ್ಸ್ಟ್ ಗುಣ ಯಾವುದು? ವಿದ್ಯುತ್ ವಾಹಕತೆ. ಇದೇನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನೀವು ಉಪ್ಪು ಏನ್ ಮಾಡಂಗಿಲ್ಲ, ಇದು ತನ್ನ ಮೂಲಕ ವಿದ್ಯುತ್ತನ್ನ ಹರಿಸುವುದಿಲ್ಲ. ಉಪ್ಪು ಏನಾಗಲ್ಲ, ತನ್ನ ಮೂಲಕ ವಿದ್ಯುತ್ತನ್ನ ಹರಿಸುವುದಿಲ್ಲ. ಯಾಕಂದ್ರೆ ಅಲ್ಲಿ ಏನಾಗ್ತದೆ? ಸಾಮಾನ್ಯವಾಗಿ ಫ್ರೀ ಎಲೆಕ್ಟ್ರಾನ್ಸ್ ಗಳು ಇರುವುದಿಲ್ಲ. ಯಾಕಂದ್ರೆ ಸೋಡಿಯಂ ಎಲೆಕ್ಟ್ರಾನ್ ಕೊಟ್ಟು ಕ್ಲೋರಿನ್ ಕೊಟ್ಬಿಟ್ಟಿರ್ತಾನೆ. ಅಂದ್ರೆ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಗಳು ಇರುವುದಿಲ್ಲ. ಎಲೆಕ್ಟ್ರಾನ್ಗಳ ಸಹಾಯದಿಂದ ಅಲ್ಲಿ ಏನಾಗಲ್ಲ? ಉಪ್ಪಿನಲ್ಲಿ ವಿದ್ಯುತ್ತನ್ನು ಹರಿಯುವುದಿಲ್ಲ. ಅದೇ ಏನಾದ್ರೂ ನೀವು ಆ ಉಪ್ಪನ್ನ ನೀವು ನೀರಿನಲ್ಲಿ ಮಿಕ್ಸ್ ಮಾಡಿದಾಗ, ಅಂದ್ರೆ ಜಲೀಯ ದ್ರಾವಣವನ್ನು ಮಾಡಿದಾಗ, ಉಪ್ಪಿನ ಯಾವ ದ್ರಾವಣ?
ಜಲೀಯ ದ್ರಾವಣವನ್ನು ಮಾಡಿದಾಗ ಅಲ್ಲಿ ಅಯಾನುಗಳು ಏನಾಗ್ತವೆ, ಸಪರೇಟ್ ಆಗ್ತವೆ. Na+1 Cl-1 ಮತ್ತೆ ಈ ರೀತಿಯ ಅಯಾನುಗಳು ಬಿಡುಗಡೆ ಆಗ್ತವೆ. ಈ ಅಯಾನುಗಳು ಬಿಡುಗಡೆ ಆದವು ಅಂದ್ರೆ ಈ ಅಯಾನುಗಳ ಮೂಲಕ ಏನಾಗ್ತದೆ, ವಿದ್ಯುತ್ ಏನಾಗುತ್ತದೆ, ಪ್ರವಹಿಸುತ್ತದೆ. ನೋಡ್ರಲ್ಲಿ, ಸೋಡಿಯಂ ಕ್ಲೋರೈಡ್ ಘನ ಸ್ಥಿತಿಯಲ್ಲಿದ್ದಾಗ ತನ್ನ ಮೂಲಕ ವಿದ್ಯುತ್ತನ್ನ ಹರಿಸುವುದಿಲ್ಲ. ಅಂದ್ರೆ ಅಯಾನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ತನ್ನ ಮೂಲಕ ವಿದ್ಯುತ್ತನ್ನ ಹರಿಸುವುದಿಲ್ಲ. ಅದೇ ಅಯಾನಿಕ ಸಂಯುಕ್ತಗಳ ಜಲೀಯ ದ್ರಾವಣವನ್ನು ನಾವು ಉಂಟು ಮಾಡಿದಾಗ ಅದೇನ್ ಮಾಡ್ತದೆ, ಅವುಗಳ ಅಯಾನುಗಳ ಸಹಾಯದಿಂದ ಏನ್ ಮಾಡ್ತದೆ, ವಿದ್ಯುತ್ತನ್ನ ಹರಿಸುತ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಅಯಾನಿಕ ಸಂಯುಕ್ತಗಳ 4 ಗುಣಗಳಾದ ಭೌತ ಸ್ಥಿತಿ, ಮತ್ತೆ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು, ಮತ್ತೆ ವಿಲೀನತೆ, ಮತ್ತೆ ವಿದ್ಯುತ್ ವಾಹಕತೆಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಂತರ ಬರುವುದು ಲೋಹದ ದೊರೆಯುವಿಕೆ ಮತ್ತು ಲೋಹೋದ್ಧರಣ, ಮತ್ತೆ ಅದರಿನ ಪುಷ್ಟೀಕರಣ, ಮತ್ತೆ ಇನ್ನಿತರ